ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಸೊ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನನ್ನ ಜೊತೆಗೆ ನಮ್ಮ KFIನ ವೆರಿ ಟ್ಯಾಲೆಂಟೆಡ್ ಪರ್ಸ್ನಾಲಿಟೀಸ್ ಅಂದರೆ ತಪ್ಪಾಗಲ್ಲ. ನಾವಿವತ್ತು ಮಾತಾಡ್ತಿರೋದು ಶೋಧ ವೆಬ್ ಸೀರೀಸ್ ಕುರಿತಾಗಿ. ಸೊ ನನ್ನ ಜೊತೆ ಯಾರಿದ್ದಾರೆ? ಸೊ ಮಲ್ಟಿ ಟ್ಯಾಲೆಂಟೆಡ್, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ್ರು ಆರ್ಟ್ ಡೈರೆಕ್ಟರ್ ಕೂಡ ಹೌದು. ಸೊ ಏನನ್ನೇ ಕೊಟ್ಟರೂ ಬಹಳ ಚಂದವಾಗಿ ತೋರಿಸುವಂತಹ ನಮ್ಮ ಕನ್ನಡದ ಆಸ್ತಿ ಅಂದರೆ ತಪ್ಪಾಗಲ್ಲ. ಅರುಣ್ ಸಾಗರ್ ಸರ್ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಮಸ್ತೆ. ಆ್ಯಂಡ್ ಇವರ ಚಿತ್ರಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ. ವಿಭಿನ್ನ ಚಿತ್ರಗಳನ್ನ ನೀಡ್ತಾ ನಮ್ಮ ಪ್ರೇಕ್ಷಕರ ಮನ ಗೆದ್ದಿರುವಂತಹ ಪವನ್ ಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಿರ್ತೀರಾ ಸರ್? ಇಲ್ಲ, ಓಕೆ, ನಡ್ಬೇಕು. ಆ್ಯಂಡ್ ಒಂದಾದ ನಂತರ ಒಂದು ಚಿತ್ರಗಳನ್ನ ಮಾಡ್ತಾ, ಸೊ ಇವ್ರು ಬರೀ ನಟನೆಗೆ ಮಾತ್ರ ಸೀಮಿತವಾಗಿಲ್ಲ, ತುಂಬ ಚೆನ್ನಾಗಿ ಹಾಡ್ತಾರಂತೆ. ಇವತ್ತು ಹಾಡಲ್ಲ ಅಂದರು, ನೋಡೇ ಬಿಡ್ತೀನಿ, ಚಾಲೆಂಜ್ ನಾನು ತಗೋತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರು RJ ಆಗಿದ್ರು, ವಿಜಯ್ ಆಗಿದ್ರು. ಸಿರಿ ರವಿಕುಮಾರ್ ಅವರಿದ್ದಾರೆ. ನಮಸ್ತೆ. ಥ್ಯಾಂಕ್ ಯು. ಸೊ ಮೊದಲಿಗೆ ಫಸ್ಟ್ ಆಫ್ ಆಲ್ ನಿಮಗೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ಸೊ ಹಬ್ಬ ಅಂದ ತಕ್ಷಣ, ಅದರಲ್ಲೂ ಗಣೇಶ ಹಬ್ಬ ಅಂದ ತಕ್ಷಣ ಒಂಥರ ಕನೆಕ್ಷನ್, ಒಬ್ಬೊಬ್ರಿಗೆ ಒಂದೊಂದು ರೀತಿಯ ಕನೆಕ್ಷನ್ ಇರುತ್ತೆ. ಸೊ ತಮಗೆ ಕೇಳೋದಾದರೆ ಹಬ್ಬಕ್ಕೂ ತಮಗೆ ಯಾವ ರೀತಿಯಾದಂಥ ಕನೆಕ್ಷನ್ ಇದೆ ಸರ್? ಸ್ಟಾರ್ಟಿಂಗ್ ವಿತ್ ಯು. ಗಣೇಶ ಹಬ್ಬ ಅಂದರೆ ನನಗೆ ಚೈಲ್ಡ್ಹುಡ್ ಒಂಥರ. ಆದರೆ ಒಂದು ಕಾಲೇಜು ಅಥವಾ PUC ನಾನು ಆ್ಯಕ್ಚುಲಿ ಆರ್ಕೆಸ್ಟ್ರಾದಲ್ಲಿದ್ದೆ. ನಾನು ಈಗೇನು ಅಜನೀಶ್ ಲೋಕನಾಥ್ ಏನು ಮ್ಯೂಸಿಕ್ ಅವರ ತಂದೆ B ಲೋಕನಾಥ್, ಆಮೇಲೆ ಅವರ ಅಣ್ಣ ಭದ್ರಾವತಿ ವಾಸು, ಅಂದರೆ ಅವರು ಭದ್ರಾವತಿ ಸಹೋದರು ಅಂತ. ಆಮೇಲೆ ನಮ್ಮ ಸಾಗರದಲ್ಲಿ ಒಂದು ಸಂಗಮ್ ಆರ್ಕೆಸ್ಟ್ರಾ ಅಂತಿತ್ತು. ಆ ಆರ್ಕೆಸ್ಟ್ರಾದಲ್ಲಿ ನಾನು ಡಾನ್ಸ್ ಮಾಡೋದು, ಮಿಮಿಕ್ರಿ ಮಾಡೋದು, ಕೆಲಸ ಮಾಡ್ತಾಯಿದ್ದೆ. ನನಗೆ ಗಣಪತಿ ಹಬ್ಬ ಅಂದರೆ ಮನೇಲಿರೋದಕ್ಕಿಂತ ಜಾಸ್ತಿ ಹೊರಗಡೆ ಹೋಗೋದು, ಆರ್ಕೆಸ್ಟ್ರಾದವ್ರ ಜೊತೆ ಟೂರ್ ಹೋಗೋದು. ನಮ್ಮ ಸಾಗರ ಸುತ್ತಮುತ್ತ ಬಿಳಿಗಿ, ಸಿದ್ದಾಪುರ, ಸಿರ್ಸಿ, ಆಮೇಲೆ ಸೊರಬ, ಶಿಕಾರಿಪುರ, ಅಲ್ಲೆಲ್ಲ. ಈಗೆಲ್ಲ ಬ್ಯಾಂಡ್ಗಳಾಗಿದೆ, ಈಗೆಲ್ಲ ಬೇರೆ ಥರ ಇದೆ. ಅವಾಗ ಆರ್ಕೆಸ್ಟ್ರಾ ಒಳ್ಳೆ ಎಂಟರ್ಟೈನ್ಮೆಂಟ್. ನಾನು ಗಣಪತಿ ಹಬ್ಬದ ಇದರಲ್ಲಿ ಈ ಆಗಷ್ಟೇ ಕೋಕಿಲ ಮೋಹನ್ ಅವರ ಒಂದು ಸಿನಿಮಾ ಬಂದಿತ್ತು. ಅದರಲ್ಲಿ ಹಳ್ಳಿ ದಾರಿಯಲ್ಲಿ ಅನ್ನೋ ಸಾಂಗ್, ಅದು ಭಾಳ ಫೇಮಸ್ಸು. ಅದಕ್ಕೆ ನಾನು ಡಾನ್ಸ್ ಮಾಡ್ತಾಯಿದ್ದೆ. ನನಗೆ ಅವಾಗ 25 ರೂಪಾಯಿ ಕೊಡ್ತಾಯಿದ್ರು ಒಂದು ಪ್ರೋಗ್ರಾಮಿಗೆ ಹೋದ್ರೆ, ಮಿಮಿಕ್ರಿ ಮತ್ತು ಡಾನ್ಸು. ನಾನು ಮನೆಯಲ್ಲಿ ಹಬ್ಬ ಆಚರಿಸಿದ್ಕಿಂತ ನಾನು ಹೊರಗಡೆ ಈ ಥರ ಆರ್ಕೆಸ್ಟ್ರಾಗಳಲ್ಲಿ ಓಡಾಡಿ ಇದು ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ನಮಗೆ ಪ್ರತಿ ಸಾರಿ ಆರ್ಕೆಸ್ಟ್ರಾದ ಟೂರ್ ಇದೆಯಲ್ಲ, ಅದು ಬಹಳ ಮಜಾ ಕೊಡೋದು ನನಗೆ. ಮಿಮಿಕ್ರಿ ಮಾಡ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ. ಜೊತೆಗೆ ನನಗೆ ಇನ್ನೊಂದು ಕೆಲಸ ಏನಾಗ್ತಿತ್ತು ಅಂದರೆ, ಈ ಗಣಪತಿ ಹಬ್ಬದ ದಿನಗಳಲ್ಲಿ ಈ ಆರ್ಕೆಸ್ಟ್ರಾ ಏನಿದೆಯಲ್ಲ, ಈ ಆರ್ಕೆಸ್ಟ್ರಾ ಊರಿಗೆ ಬಂದರೆ ನಮ್ಮ ಗಣಪತಿ ಯಾವ ಊರಲ್ಲಿ, ಅರಸೀಕೆರೆಯಲ್ಲಿದೆ ಅಂದರೆ, ಅವ್ರು ಫಸ್ಟ್ ನನ್ನನ್ನು ಕರೆಸ್ಕೊಳ್ಳೋರು. ಒಂದು ಆಟೋದಲ್ಲೊಂದು ಮೈಕ್ ಹಾಕಿ ಕೊಡೋರು. ಇಂದು ಜಗಜಗಿಸುವ ರಂಗಮಂಟಪದಲ್ಲಿ ನೋಡಲು ಮರೆಯಲಿ ಕಲಾಭಿಮಾನಿಗಳ ಕಲಾ ರಸಿಕರೇ ಇಂದು ಮೈಸೂರು ಮೋಹನ್ ಆರ್ಕೆಸ್ಟ್ರಾ ಬರುತ್ತಿದೆ. ಇದರಲ್ಲಿ B ಲೋಕನಾಥ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ವಾಯ್ಸ್ನಲ್ಲಿ ಹಾಡುವ ರೇಣುಕಾ ಸ್ವಾಮಿ ಹಾಗೂ ಜೂನಿಯರ್ ರಾಜ್ಕುಮಾರ್ ಆಗಮಿಸಲಿದ್ದಾರೆ. ಆದ್ದರಿಂದ ಅರಸೀಕೆರೆಯ ಅರೆಕಟ್ಟೆಯಲ್ಲಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ನಮ್ಮನ್ನು ಅನೌನ್ಸ್ ಬಿಟ್ಟು ಕಳಿಸೋರು. ನಾನು ಹಾಕ್ಕೊಂಡು ಒಂದು ರೌಂಡ್ ಹೋಗಿ ಬರ್ತಿದ್ದೆ. ಆಮೇಲೆ ರಾತ್ರಿ ಆದ ತಕ್ಷಣ ಬಟ್ಟೆ ಚೇಂಜ್ ಮಾಡಿ ಮತ್ತು ನಾವು ಹಳ್ಳಿ ದಾರಿಯಲ್ಲಿ ಅದು ನನ್ನ ಡ್ಯಾನ್ಸು, ಈ ಥರದ್ದು. ಅಂದರೆ ನನಗೆ ಲೈಫು ನಡೆಯೋದು ಗಣಪತಿ ಹಬ್ಬ. ಅಂದರೆ ನನ್ನ ಓದಿಗೆ ಬೇಕಾಗಿದ್ದು ದುಡ್ಡು ದುಡ್ಕೋತಿದ್ದೆ, ಆಮೇಲೆ ನನ್ನ ಮನೆಗೆ ಬೇಕಾಗಿದ್ದು ದುಡ್ಕೋತಾ ಇದ್ದೆ, ಲೈಫು ಎಂಜಾಯ್ ಮಾಡ್ತಾಯಿದ್ದೆ. ಹಾಗಾಗಿ ಅಂದರೆ ನಾನು ಗಣಪತಿ ಸಾನ್ನಿಧ್ಯದಲ್ಲೇ ಇರ್ತಿದ್ದೆ, ಅಂದರೆ ಕಲೆಯ ರೂಪದಲ್ಲಿ ಅವ್ರ ಜೊತೆ ಇರ್ತಾ ಇದ್ದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ. ತಾಯಿ ಸೂಪರ್. ಸೊ ಸಿರಿ ಅವರೇ, ಹೇಗಿರ್ತಿತ್ತು ನಿಮಗೂ ಹಾಗೂ ಗಣಪತಿ ಹಬ್ಬ ಕನೆಕ್ಷನ್ ಕೇಳೋದಾದರೆ ಹೇಗೆ? ಅಂದರೆ ವರ್ಷದಲ್ಲಿ ಇದೊಂದು ದೊಡ್ಡ ಹಬ್ಬ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ತುಂಬ ಇದನ್ನು ಶಿಸ್ತಿನಿಂದ ಆಚರಿಸ್ತಾರೆ. ಆ್ಯಂಡ್ ನಮಗೆಲ್ಲ ಕನೆಕ್ಷನ್ ಹಬ್ಬದ ಜೊತೆ ಅಂದರೆ ಊಟ ಮಾತ್ರ. ಸೊ ಏನು ಸ್ಪೆಷಲ್ ಅಂದರೆ ಏನು ಅಡುಗೆ ಮಾಡ್ತೀವಿ ಅನ್ನೋದು. ಸೊ ಐ ಥಿಂಕ್ ವಿ ಸೆಲೆಬ್ರೇಟ್ ಅ ಲಾಟ್ ವಿತ್ ಫುಡ್. ಆ್ಯಂಡ್ ಎಸ್ಪೆಷಲಿ ಗಣೇಶ ಹಬ್ಬ ಅಂದ ತಕ್ಷಣ ನಿಮಗೆ ಕುರುಕಲ್ ತಿಂಡಿಗಳು ಅದೆಲ್ಲ ತಿನ್ನೋದಕ್ಕೆ ಸಿಗುತ್ತೆ. ಗೌರಿ ಹಬ್ಬ ಅಂದರೆ ಹೋಳಿಗೆ ಮಾಡ್ತೀವಿ. ಸೊ ಇಟ್ ಈಸ್ ದಟ್. ಅಂದರೆ ಪ್ರತಿ ವರ್ಷವೂ ನಮ್ಮಮ್ಮ ತುಂಬ ಒಂದು ಥೀಮಲ್ಲೆಲ್ಲ
ಗಣೆ ಕೂಡ್ಸೋರು ಆ್ಯಂಡ್ ಫುಲ್ ಡೆಕೋರೇಷನ್ಸ್ ಎಲ್ಲ ಮಾಡೋರು, ನಮ್ಮನ್ನೆಲ್ಲ ಸಂಜೆ ಕಳ್ಸೋದು, ಅವ್ರನ್ನ ಕರ್ಕೊಂಡು ಬಾ ಇವ್ರನ್ನ ಕರ್ಬಿಡ್ ಬಾ ಅಂತೆಲ್ಲ. ಸೊ ಅದು ಹೆಚ್ಚಾಗಿ ನಾವು ಊಟದಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಓಕೆ, ಸೊ ಪವನ್ ಸರ್, ಹೇಗೆ ನಿಮಗೂ ಗಣೇಶ ಹಬ್ಬಕ್ಕೂ ಯಾವ ರೀತಿಯಾದಂತಹ ನಂಟಿದೆ? ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ? ಇವ್ರ ಕತೆ ಎಲ್ಲ ಕೇಳಿದಾಗ ನಾವೇನೋ ಸೆಲೆಬ್ರೇಟೇ ಮಾಡಿಲ್ಲ ಬಟ್ ನಮಗೆ ನಾನು ಜಾಸ್ತಿ ಐ ಥಿಂಕ್ ಇಲ್ಲಿ ನಾರ್ತ್ ಬ್ಯಾಂಗ್ಳೂರು ಮಲ್ಲೇಶ್ವರಂ ಕಡೆ ಇದ್ದಾಗ ಲೈಫ್ ವಾಸ್ ಮಚ್ ಡಿಫ್ರೆಂಟ್. ಸೌತ್ ಹೋಗ್ತಾ ಹೋಗ್ತಾ ತುಂಬ ಸಾಫ್ಟ್ ಆಗೋಯ್ತು. ಬಟ್ ಇಲ್ಲಿದ್ದಾಗ ನಾನು ಅದನ್ನು ಸುಮಾರು ನನಗೆ 10 ವರ್ಷ ಆಗೋವರೆಗೂ ಇಲ್ಲಿದ್ದೆ. ಸೊ ಆಗ ಈ 108 ಗಣಪತಿ ನೋಡಬೇಕು ಮಕ್ಕಳೆಲ್ಲ ಹೋಗಿ, ಅದು ತುಂಬ ಲೈವ್ಲಿ ಎಕ್ಸ್ಪೀರಿಯನ್ಸ್ ಅಂತ ಆಗ ಜ್ಞಾಪಕ ಇರೋದು. ಅಂದರೆ ನನಗಿಂತ ಒಂದು ಸ್ವಲ್ಪ ದೊಡ್ಡವ್ರು ಇರೋರು ನಮ್ಮನ್ನು ಕರ್ಕೊಂಡು ಹೋಗ್ತಿರೋರು. ಆಮೇಲೆ ಎಷ್ಟೋ ಮನೆಗೆ ಹೋದಾಗ ಆಮೇಲೆ ಆ ಕೌಂಟ್ ಒಂದು 30 ಆದಮೇಲೆ ಎಲ್ಲ ಜಗಳ, ಇಲ್ಲ ಅಲ್ಲಿ 31ನೇದು, ಇದು 35ನೇದು, ಆಮೇಲೆ ಅವ್ರ ಮನೇಲಿ ಅದು ಕೊಟ್ಟಿದ್ರು, ಒಂದು ಬ್ಯಾಗೇ ಇರ್ತಿತ್ತು, ಎಲ್ಲರೂ ಕೊಟ್ಟಿದ್ದನ್ನೆಲ್ಲ ತುಂಬಿಸ್ಕೊಂಡು ತಿಂತ ಹೋಗೋದು. ಐ ಥಿಂಕ್ ಆ ಎಕ್ಸ್ಪೀರಿಯನ್ಸ್ ಇವತ್ತಿನ ಮಕ್ಕಳಿಗೆ ಸಾಧ್ಯನೇ ಇಲ್ಲ. ಆ ಥರ ಬಿಡೋಕ್ಕೂ ಆಗಲ್ಲ ಇವತ್ತಿನ ದಿನ ಮಕ್ಕಳನ್ನ ಹೋಗಿ ನಡ್ಕೊಂಬಂದು ಹೋಗಿ ಬನ್ನಿ ಒಂದು 2-3 ಹಬ್ಬ. ಐ ಥಿಂಕ್ ದಟ್ ವಾಸ್ ವೆರಿ ಸ್ಪೆಷಲ್ ಇಯರ್ ಆಫ್ಟರ್ ಇಯರ್. ಆ ಹಬ್ಬದ ಆಗಿದ ತಕ್ಷಣ ನೆಕ್ಸ್ಟ್ 1 ಇಯರ್ವರೆಗೂ ಮಾತಾಡೋದಿಲ್ಲ, ಈ ಸತಿ ನಾವು 108 ಮಾಡಲೇಬೇಕು, ಅಲ್ಲಿಗೆ ಹೋಗೋಣ, ಆ ಏರಿಯಾಗೆ ಹೋಗೋಣ ಅಂತೆಲ್ಲ. ಐ ಥಿಂಕ್ ಅದು ಜ್ಞಾಪಕ ಬರುತ್ತೆ. ಸೊ ತಮ್ಮದೇ ಇವಾಗ ಏರಿಯಾಗಳಲ್ಲಿ ಗಣೇಶನ ಇಡೋದು, ಇಲ್ಲ ಬೀದಿಯಲ್ಲಿ ಗಣೇಶ ಇಡೋದು, ಅದಕ್ಕೋಸ್ಕರ ದುಡ್ಡನ್ನು ಕಲೆಕ್ಟ್ ಮಾಡೋದು, ಆ ಥರದ್ದು ಯಾವುದಾದ್ರೂ ಆ್ಯಕ್ಟಿವಿಟೀಸ್ನಲ್ಲಿ ತಾವಿದ್ದದ್ದು? ಕಲೆಕ್ಟ್ ಮಾಡೋದು ಅದರಲ್ಲಿ ಇರಲಿಲ್ಲ. ದೊಡ್ಡವ್ರು ಮಾಡ್ತಾ ಇದ್ದಿದ್ದನ್ನ ನೋಡ್ತಾ ನಾವು ಅಂದರೆ ದುಡ್ಡು ಕಲೆಕ್ಟ್ ಮಾಡ್ತಿರಲಿಲ್ಲ. ನನಗೇನು ಮಾಡೋ, ನಾನು ಆರ್ಟಿಸ್ಟ್ ಚಿಕ್ಕ ಹುಡುಗನ ಆಗಿದ್ದರಿಂದ ಈಗ ಏನು ಅಂದರೆ ಗೊತ್ತಾ, ಈ ಗಣಪತಿ ಹಬ್ಬ ಅನ್ನೋದಿದೆಯಲ್ಲ, ಈಗ ಎಲ್ಲ ಕಡೆಗೂ ಗಣಪತಿ ಇಡೋದು ಒಂಥರ. ಈಗ ನಮ್ಮ ಊರಲ್ಲಿ ಏನು ಮಾಡೋದು ಅಂದರೆ, ಈ ಶ್ರೀನಿವಾಸ ಸ್ಟೋರ್ ಅಂತವ್ರು ಒಂದು ಮನೆ ಇರೋದು, ಆಮೇಲೆ ಪೈಗಳ ಮನೆ ಅಂತ ಇರೋದು, ಕೆಲವು ಮಿನಿಮಮ್ ಸಾಗರದ ಒಂದು 50 ಮನೆಯಲ್ಲಿ ಗಣೇಶ ಡೆಕೋರೇಷನ್ಗೆ ಭಾಳ ಫೇಮಸ್. ಶಿವಮೊಗ್ಗ ಡಿಸ್ಟಿಕಲ್ಲೇ ಸಾಗರದಲ್ಲಿ ಅವ್ರ ಮನೆಯಲ್ಲಿ ನಮ್ಮನ್ನು ಕರೆಯೋರು, ಅರುಣ ಬಾರೋ ನಮಗೊಂದು ಸ್ವಲ್ಪ ಡೆಕೋರೇಷನ್ ಮಾಡಿಕೊಡು ಅಂದರೆ ನಾವೇನು ಮಾಡ್ತಿದ್ವಿ, ಒಂದು ಕಾರ್ಪೆಂಟ್ರ್ ಹತ್ರ ಒಂದು ರೀಪರಲ್ಲಿ ಒಂದು ಪ್ಲೇವುಡಲ್ಲಿ ಇದು ಹೊಡೆದು ಅದ್ರಲ್ಲಿ ಮಣ್ಣು ತುಂಬಿ ಒಂದು 20 ದಿನದ ಮುಂಚೆನೇ ರಾಗಿ ಹಾಕ್ಬಿಡ್ತಾ ಇದ್ವಿ, ಫುಲ್ ಗ್ರೀನು. ಆಮೇಲೆ ಗಣೇಶ ಯಾವ ಥರದವನು ಗದ್ದೆಯಲ್ಲಿ ಇದ್ದಂಗೆ ಇರುತ್ತೆ, ಅವನು ಕಾಡ್ನಲ್ಲಿ ಇದ್ದಂಗೆ ಇರ್ತಾನೆ ಅಂದರೆ ಆ ಚಿಕ್ಕ ಮಿನಿಯೇಚರು, ಈ ಬ್ರೌನ್ ಪೇಪರು ಅದನ್ನೆಲ್ಲ ನಾವೆಲ್ಲ ಒಂದು ಸ್ವಲ್ಪ ವರ್ಕ್ ಮಾಡಿ ಅದಕ್ಕೆಲ್ಲ ಈಗ ಮಾಡಿದಾರಲ್ಲ ನೋಡಿ ಈ ಥರ ಎಲ್ಲ, ಅದಕ್ಕೆಲ್ಲ ಕಲರ್ ಹಚ್ಚಿ, ಬ್ಲ್ಯಾಕ್ ಕಲರ್ ಹಚ್ಚಿ, ಸುಣ್ಣ ಎಲ್ಲ ಹಿಂಗೆಲ್ಲ ಹೊಡೆದು ಕಲ್ ಥರ ಎಲ್ಲ ಮಾಡಿ, ಆ ಗ್ರೀನ್ ಮಧ್ಯೆ ಒಂದು ಬಂಡೆ ಮೇಲೆ ಕೂತ ಹಾಗೆ ಇಲಿಗಳದ್ದು ಫುಲ್ಲು ಸಾಲು ಅದೆಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಗಣಪತಿ ಏನು ಮಾಡ್ತಾನೆ ಅವನ ಹತ್ರ ಹೋಗಿ ಒಂದಿಲಿ ಎಲ್ಲ ಈ ವಿನಾಯಕ್ ಭಟ್ರು ಮನೆಗೆ ಬೇಕಾಗಿರೋದು, ನಮಗೆ ವಿನಾಯಕ್ ಪೈಗಳ ಮನೆಗೆ ಬೇಕಾಗಿರೋದು ಚಿಕ್ಕದೊಂದು 100 ಇಲಿ ಮಾಡೋ ಅಂದರೆ ಆ ಇಲಿಗಳನ್ನೆಲ್ಲ ಬಂಡೆ ಮೇಲೆಲ್ಲ ಕೂರಿಸಿ, ಅಂದರೆ ನನಗೆ ಅವಾಗ ದುಡ್ಡು ಕೊಡೋರು, ಒಂದು 10 ರೂಪಾಯಿ ಕೊಡೋರು, ಅಂದರೆ ಉಳಿದಿದ್ದೆಲ್ಲ ಅವ್ರು ತರಿಸೋರು. ಆಮೇಲೆ ಒಂದು ಮಿನಿಮಮ್ ನಾವು ಒಂದು 7 ರಿಂದ 8 ಮನೆಗೆ ಆ ಥರ ಮಾಡ್ತಾಯಿದ್ದೆ. ನನಗೆ ಖರ್ಚಿಗಾಗೋದು. ನಾನೇನಂದರೆ ಆವಾಗಲಿಂದಲೂ ಈ ಥರದ ಚೂಟಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡಿರೋದ್ರಿಂದ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರದ ಗಣಪತಿಗಳನ್ನು, ಆಮೇಲೆ ಈಗೆಲ್ಲ ಏನು ಅನ್ನಿಸ್ತಾ ಇದೆಯಲ್ಲ, ಆಗಲೇ ನಾವೇನು ಮಾಡ್ತಾಯಿದ್ವಿ, ಬಜರಂಗ ಗಣಪತಿ ಏನು ಮಾಡ್ತಿದ್ವಿ ಅಂದರೆ ಆಂಜನೇಯನ ಥರ ಕಚ್ಚೆಲ್ಲ ಉಡ್ಸಿ ಗದೆಯೆಲ್ಲ ಹಿಡ್ಕೊಂಡಿರೋ ಗಣಪತಿ, ರಾಜಕೀಯದ ಗಣಪತಿ, ಗಾಂಧಿ ಗಣಪತಿ, ಈ ಥರದ್ದೆಲ್ಲ ನಾವೇ ನಮ್ಮ ಫ್ರೆಂಡ್ ಜೊತೆ ಕೂತ್ಕೊಂಡು, ಯಾರು ಆರ್ಟಿಸ್ಟು ಸಣ್ಣವರಲ್ಲ, ಹೋಗಿ ಹೇಳಿ, ನಿಮ್ಮ ಮನೇಲಿ ಇವತ್ತು ಗಾಂಧಿ ಗಣಪತಿ ಅಂತ ಮಾಡೋಣ ಹಾಕೋಣ, ಸಖತ್ತಾಗಿರುತ್ತೆ. ಕೆಲವು ಸರಿ ಏನಾಗುತ್ತೆ, ಈ ವರ್ಷಗಳಲ್ಲಿ ಆಗಸ್ಟಲ್ಲಿ ಬರುತ್ತೆ. ಈಗ ನೋಡಿ, ಈ ಸರಿ ಆಗಸ್ಟಲ್ಲಿ ಬಂದಿರೋದು ಈ ಗಣಪತಿ ಹಬ್ಬ ಎಲ್ಲ ಆಗಸ್ಟಲ್ಲಿ ಬರುತ್ತೆ. ಬಂದಾಗೆಲ್ಲ ಆಗಸ್ಟಲ್ಲಿ ಬಂತು ಅಂದಾಗ ಈ ಸ್ವತಂತ್ರ ಹೋರಾಟಗಾರರ ಥರ ಗಣಪತಿಗಳನ್ನೆಲ್ಲ ಮಾಡಿ, ಪೂಜೆಗಿರೋ ಗಣಪತಿ ಬೇರೆ ಇರುತ್ತೆ, ಆದರೆ ಆ ಥೀಮಿನ ಗಣಪತಿ ಬೇರೆ ಇರುತ್ತೆ. ಏನೋ ಚಿಕ್ಕ ಪಾಂಡ್ ಮಾಡೋದು, ಅದಕ್ಕೆ ಟೆಕ್ನಿಕಲ್ ಆಗಿ ಹೋಗಿ ಈ ಆಟ ಸಾಮಾನು ಅವ್ರ ಹತ್ರ ಚಿಕ್ಕ ಮೋಟ್ರ್ ಇರುತ್ತಲ್ಲ ಅದಕ್ಕೆಲ್ಲ ಹಾಕಿ, ರಬ್ಬರ್ ಬ್ಯಾಂಡ್ ಹಾಕಿ ಮೋಟ್ರ್ ಥರ ಮಾಡಿ ನೀರು ಹಿಂಗೆ ಬೀಳಂಗೆ ಮಾಡೋದು, ಏನೇನೇನೋ ವರ್ಕ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾನು ಗಣಪತಿ ಹಬ್ಬ ಆಚರಿಸೋದು ಒಂದು ಥರ ಆದರೆ, ಗಣಪತಿ ಹಬ್ಬದಲ್ಲಿ ನಾನು ಆ್ಯಕ್ಚುಲಿ ಚಿಕ್ಕದಾಗಿ ದುಡಿಮೆ ಮಾಡ್ಕೋತಾ ಇದ್ದೆ. ನೈಸ್. ಆ್ಯಕ್ಚುಲಿ ಕಲಾವಿದರಿಗೆ ಬಹಳಷ್ಟು ಹತ್ತಿರವಾದಂಥ ಹಬ್ಬ ಅಂದರೆ ತಪ್ಪಾಗಲ್ಲ ಗಣೇಶ ಹಬ್ಬ. ಆ್ಯಂಡ್ ದೇರ್ ವಾಸ್ ಅ ಟೈಮ್, ಗಣೇಶ ಹಬ್ಬಕ್ಕೆ ಅದೊಂದು ಸೀಸನ್. ಗಣೇಶ ಹಬ್ಬ ಸ್ಟಾರ್ಟ್ ಆಯ್ತು ಅಂದರೆ ಸಾಕು, ನೆಕ್ಸ್ಟ್ ವರ್ಷ ತನಕನೂ ಕೆಲವ್ರು ಇಟ್ಕೊಂಡು ಹೋಗ್ತಿದ್ರು. ನಮ್ಮ ಕಡೆ ಒಂದು ಗಣೇಶ ಹಾಗಾಗ್ತಾಯಿತ್ತು. ಸೊ ಈ ದೇವರು ಆಚರಣೆ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಯಾವ ರೀತಿ ನೀವು ದೇವರು ಅಂದಾಕ್ಷಣ ಏನು ಅನಿಸುತ್ತೆ, ದೇವರು ಭಕ್ತಿ ಆಚರಣೆ? ಆ್ಯಕ್ಚುಲಿ ಏನಂದರೆ, ಈ ಹಬ್ಬಗಳಲ್ಲಿರ್ಬೋದು ಈ ಥರ ನನಗೇನು ಅನಿಸುತ್ತೆ, ಇಟ್ಸ್ ಅ ವೇ ಟು ಗೆಟ್ ಪೀಪಲ್ ಟುಗೆದರ್. ಇಲ್ಲಾಂದರೆ ಯಾರೂ ಮೀಟ್ ಮಾಡಲ್ಲ, ಐ ಥಿಂಕ್ ಆ ಥರ ಲೈಫ್ಸ್ನ ನಾವು ಲೀಡ್ ಮಾಡ್ತೀವಿ. ಸೊ ನನಗನ್ಸುತ್ತೆ ಇಂಥ ಹಬ್ಬಗಳಿರ್ಬೋದು ಅಥವಾ ಈ ಥರ ಕಾರ್ಯಕ್ರಮಗಳಲ್ಲೆಲ್ಲ, ಇಟ್ ಈಸ್ ಅ ವೇ ಟು ಮೀಟ್
ಎಲ್ಲರೂ ಜೊತೆಗೆ ಸಿಗುತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಬ್ಬಗಳು ಆಚರಣೆ ಅಂತ ಎಲ್ಲ ಬಂದಾಗ ಒಬ್ರನ್ನೊಬ್ರನ್ನ ಮಾತಾಡಿಸ್ತೀವಿ, ಅವ್ರ ಪಕ್ಕದ ಮನೆ ಹೋಗಿ ಮಾತಾಡಿಸ್ತೀವಿ, ಅದರ್ವೈಸ್ ನಾವು ಯಾರನ್ನೂ ಮಾತಾಡ್ಸೋದೇ ಇಲ್ಲ. ಸೊ ಇದನ್ನು ಒಟ್ಟಿಗೆ ತರುತ್ತಲ್ಲ ಜನರನ್ನ. ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ಬ್ಯೂಟಿಫುಲ್ ಅಬೌಟ್ ದ ಫೆಸ್ಟಿವಲ್. ಓಕೆ ಸರ್, ತಾವು ಆಲೋಚನೆಗಳು ಬಹಳಷ್ಟು ವಿಭಿನ್ನವಾಗಿರುತ್ತೆ. ತಮ್ಮ ಚಿತ್ರಗಳ ಮೂಲಕ ಈ ರೀತಿಯಾದಂಥ ಆಲೋಚನೆನೂ ಮಾಡಬಹುದಾ ಅನ್ನೋಂಥ ಪ್ರಶ್ನೆ ಇಡುವಂಥ ಆಲೋಚನೆಗಳು. ಸೊ ನಿಮಗೆ ನಾನು ನೇರವಾಗಿ ಕೇಳೋದಾದರೆ ಏನು ಹೇಳ್ತೀರಾ ಸರ್, ಈ ಭಕ್ತಿ ದೇವರು ಆಚರಣೆಗೆ ನಿಮ್ಮ ವೇ ಆಫ್ ಡೆಫಿನೇಷನ್ಸ್ ಏನಿರುತ್ತೆ? ಐ ಥಿಂಕ್ ಮುಂಚೆ ಚಿಕ್ಕವರಿದ್ದಾಗ ಜಸ್ಟ್ ಆಸ್ ಅ ಕಸ್ಟಮ್ ಮನೆಯಲ್ಲಿ ರಿಲಿಜಿಯಸ್ ಆಗಿರ್ತಿದ್ರು. ಸೊ ಇಲ್ಲ ಈಗ ಈ ದಿನ ಬಂದಾಗ ಈ ಹಬ್ಬ ಮಾಡಬೇಕು, ನಾವು ಜಸ್ಟ್ ಫಾಲೋ ಮಾಡ್ತಿದ್ವಿ. ಆಮೇಲೆ ಜಾಸ್ತಿ ಕರಪ್ಟ್ ಆಗ್ತಾ ಹೋಗ್ತಾ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಆಗ ಐ ಥಿಂಕ್ ರೀಸನ್ ಇರೋದೇನೆ. ಐ ಥಿಂಕ್ ಎಲ್ಲದಕ್ಕೂ ತುಂಬ ಮುಂಚೆ ಹೇಗೆ ಕ್ಲೀನ್ಲಿನೆಸ್ ಇರ್ಬೋದು, ಹಬ್ಬದ ದಿನ ಎಲ್ಲ ಒಂದ್ಸತಿ ಕ್ಲೀನ್ ಮಾಡಬೇಕು, ಅಥವಾ ಇವ್ರು ಹೇಳಿದಾಗೆ ಎಲ್ಲರೂ ಒಂದ್ಸತಿ ಅವತ್ತಿನ ದಿನ ಸೇರಿ ಊಟ ಮಾಡಬೇಕಂದ್ರೆ ಹಬ್ಬ ಅನ್ನೋ ರೀಸನಿಗೆ ಯಾವುದೇ ಥರ ಜಗಳ ಆಡದೆ ಖುಷಿಯಾಗಿರೋ ಮಾತುಗಳನ್ನ ಹಂಚ್ಕೊಂಡು, ಇಲ್ಲದ್ರೆ ಹಿಂದಿನ ದಿನಾನೂ ಜೊತೆಗೆ ಊಟ ಮಾಡಿರ್ತಾರೆ, ಬಟ್ ಆಗ ಬೇರೆ ಬೇರೆ ವಿಷಯಗಳಲ್ಲಿ ಜಗಳಗಳಾಗಿರ್ಬೋದು ಅಥವಾ ಏನೋ ಮೂಡ್ ಆಫ್ ಆಗಿರ್ಬೋದು. ಬಟ್ ಇವತ್ತಿನ ದಿನ ಆಸ್ ಅ ರೂಲ್ ಯಾರೂ ಹಂಗೆ ಮಾಡೋಂಗಿಲ್ಲ. ಸೊ ಆ ಥರ ರೀಸನ್ಸ್ಗೆ ಇದೆಲ್ಲ ಕ್ರಿಯೇಟ್ ಆಗ್ತಾ ಬಂತು. ಆಮೇಲೆ ಅವಾಗ ಆ್ಯಂಡ್ ಐ ಥಿಂಕ್ ಇಟ್ಸ್ ಗುಡ್. ಒಂದು ಪಾಯಿಂಟಲ್ಲಿ ಒಂದು 20s ಅದನ್ನು ಬಿಟ್ಬಿಡ್ತೀವಿ, ಆಮೇಲೆ ಮತ್ತೆ 30s ಮಕ್ಕಳಾದಾಗ ಓ ಇದೆಲ್ಲ ಇರಲಿ ಚೆನ್ನಾಗಿದೆ ಅಂತ ಅನ್ಸಕ್ಕೆ ಶುರು ಆಗುತ್ತೆ, ಮತ್ತೆ ವಾಪಸ್ ಅದಕ್ಕೆ ಅಡ್ಯಾಪ್ಟ್ ಆಗ್ತೀವಿ. ಸೊ ಆ ಸೈಕಲ್ ಒಂದು ನೋಡಿದ್ದೀನಿ. ನೈಸ್. ಓಕೆ ಸರ್, ಈಗ ಹಬ್ಬ ಅಂದಾಕ್ಷಣ ಆ್ಯಕ್ಚುಲಿ ದೇವರಲ್ಲಿ ನಾವೇನು ಬೇಡ್ಕೋತೀವಿ ಅನ್ನೋದಕ್ಕಿಂತ ಹೇಗೆ ಬೇಡ್ಕೋತೀವಿ ತುಂಬ ಮ್ಯಾಟ್ರ್ ಆಗುತ್ತಂತೆ. ನಂಗೊಂದು ಕ್ಯೂರಿಯಾಸಿಟಿ. ನಾವು ಯಾವಾಗಲೂ ಅಷ್ಟೇ, ಒಬ್ಬ ಆ್ಯಕ್ಟರ್ ಸೆಲೆಬ್ರಿಟಿ ಅಂದ ತಕ್ಷಣ ಅವರು ನಾವು ಕಾಮನ್ ಮ್ಯಾನ್ ಅಂತ ಕನ್ಸಿಡರ್ ಮಾಡಲ್ಲ. ಓ ಸೆಲೆಬ್ರಿಟೀಸ್ ಅನ್ನೋದೊಂದು ಇರುತ್ತೆ ಕೊಟೇಶನಲ್ಲಿ. ಸೊ ಹೇಗೆ ಬೇಡ್ಕೋತೀರಾ ದೇವ್ರ ಹತ್ರ? ನನಗೆ ಅದೇನೋ ಗೊತ್ತಿಲ್ಲಪ್ಪ, ಚಿಕ್ಕ ಹುಡುಗನಿಂದ ದೇವ್ರ ಹತ್ರ ಹೋದ್ರೆ ಎಲ್ರಿಗೂ ಚೆನ್ನಾಗಿಡಪ್ಪ ಅಂದರೆ ನಾನು ಈಗಲೂ ಅಷ್ಟೇ ತುಂಬ ಹೊತ್ತು ದೇವ್ರ ಮುಂದೆ ನಿಂತ್ಕೊಳ್ಳಲ್ಲ. ಯಾಕೆಂದರೆ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ, ಈ 60 ವರ್ಷ ಅನುಭವದಲ್ಲಿ, ಈ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ. ನಾನು ಅಂದ್ಕೊಂಡು ನನ್ನ ಫಿಲಾಸಫಿ ಅದು, ಮನುಷ್ಯನ ಸೃಷ್ಟಿ ಮಾಡಿದ್ದಾನೆ, ನೀನು ದೇವ್ರಿಗಿಂತ ದೊಡ್ಡವನಾಗೋದಿದ್ರೆ ಪ್ರಯತ್ನ ಪಡು ಅಂತ ಬಿಟ್ಟಿದ್ದಾನೆ ಅಂತ ಯೋಚನೆ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ನಾನು ದೇವ್ರ ಹತ್ರ ಈಗಲೂ ಅಷ್ಟೇ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಚಿಕ್ಕ ಹುಡುಗನಿಂದ ಅಷ್ಟೇ ಹೋಗಿ ನಿಂತ್ಕೋತೀನಿ 2 ನಿಮಿಷ. ನಮ್ಮದು ಒಂದು ಸ್ವಲ್ಪ ಚಂಚಲ ಮನಸ್ಸು. ನಂಗೆ ದೇವಸ್ಥಾನಕ್ಕೆ ಹೋದರೆ ನಾನು ದೇವ್ರು ನೋಡೋದಕ್ಕಿಂತ ಅಲ್ಲಿ ಕಂಬ ಹೆಂಗೆ ಕೆತ್ತಿದ್ದಾರೆ, ಇದೇನು ಮಾಡಿದ್ದಾರೆ, ಅಲ್ಲೇನು ಮಾಡಿದ್ದಾರೆ. ಹಿಂದೆಲ್ಲ ನಮಗೆ ದೇವಸ್ಥಾನದ ಇದತ್ರ ಹೋದರೆ ಕಾಲು ಕೆಳಗೆ ಸುಮ್ಮನೆ ಯಾವುದೋ 2 ಗೊಂಬೆ ಕೆತ್ತಿರೋರು, ಪಾದ ಕೆತ್ತಿರೋರು, ಇಲ್ಲೆಲ್ಲ ಒಂದು ಸಂಧಿಯಲ್ಲಿ ಇನ್ನೊಂದೇನೋ ಕೆತ್ತಿರೋರು, ಆಮೇಲೆ ಒಂದೇ ಕಂಬದೊಳಗೆ ನಿಮಗೆ ಸಿಂಹ ಮತ್ತು ಆನೆಯನ್ನು ಮಿಕ್ಸ್ ಮಾಡೋದಂಥ ಒಂದು ಇದು ಕೆತ್ತಿರೋರು. ಈ ಕೆತ್ತನೆ ಇದ್ರ ಕಡೆಗೆ ಹೋಗ್ಬಿಡೋದು. ನನ್ನ ಧ್ಯಾನ ಎಲ್ಲ ಆ ಕಡೆಗೆ ಹೋಗೋಗಿ ದೇವ್ರ ಮುಂದೆ ಬಂದ ತಕ್ಷಣ ನಮ್ಮ ಅಮ್ಮ ಎಲ್ಲ ಸರಿ ಹಿಂಗೆಲ್ಲ ಭುಜ ಏನೋ 2 ನಿಮಿಷಕ್ಕೆ ಕೈ ಮುಗಿದು ಹೋಗ್ತಿಲ್ಲ ಅಂದರೆ ನನಗೇನು ಹಿಂಗಂತ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಹೊರಗೆ ಬಂದುಬಿಡ್ತಿದೆ. ಬಟ್ ಆದರೆ ಇವರೆಲ್ಲರಿಗಿಂತ ಜಾಸ್ತಿ ದೇವಸ್ಥಾನವನ್ನು ನಾನು ನೋಡ್ಕೊಂಡು ಬರ್ತಾಯಿದ್ದೆ. ಓಕೆ, ಸೊ ಇನ್ ಡೆಪ್ತ್ ಆಗಿ ನೋಡ್ತಾ ಇದ್ರಿ? ಹಾಂ, ಡೆಪ್ತ್ ಆಗಿ ಯಾರು ಕೆಲಸ ಮಾಡಿದನಲ್ಲ ಆರ್ಟಿಸ್ಟು, ಅವ್ನ ಕೆಲಸ ಎಲ್ಲ ಚೆನ್ನಾಗಿ ನೋಡ್ಕೊಂಬರ್ತಾರೆ. ದೇವರನ್ನು ಇವ್ನು ಚೆನ್ನಾಗಿ ಕೆತ್ತಿದಾನ ಅಂತ ನೋಡ್ಕೊಂಬರ್ತಾ ಇದ್ದೆ. ಓಕೆ, ಸೊ ಸಿರಿ ಅವರೇ, ತಾವು ಯಾವ ರೀತಿ ಬೇಡಿಕೆಗಳನ್ನು ದೇವ್ರ ಮುಂದೆ ಇಡ್ತೀರಿ? ತುಂಬ ನಾರ್ಮಲ್ ಆಗೇನೆ, ಏನು ಅಂದರೆ ನಾವು ಬೇರೆ ಥರ ಕೇಳ್ಕೊತೀವಿ ಆ ಥರ ಏನಿಲ್ಲ. ಅಲ್ಲಲ್ಲ, ಏನಾದ್ರು ಪ್ರಾಜೆಕ್ಟ್ಸ್ ಹತ್ರ ಬಂತು ಅಂದರೆ ಈ ಪ್ರಾಜೆಕ್ಟ್ ಒಳ್ಳೇದಾಗಲಿ, ಜಾಸ್ತಿ ಪ್ರಾಜೆಕ್ಟ್ ಸಿಗಲಿ, ಆ ಥರ ಬೇಡಿಕೆಗಳಿರುತ್ತಾ? ಜಸ್ಟ್ ಕ್ಯೂರಿಯಸ್ ಅಷ್ಟೇ. Yeah, I mean, actually, I don't know how to answer to this. Actually, ನಮ್ಮಮ್ಮ ಯಾವಾಗಲೂ ಹೇಳೋರು, ಮನೆಯಿಂದ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಬಿಟ್ಟು ಹೋಗು, ಒಳ್ಳೇದಾಗತ್ತೆ, ಏನಾದ್ರು ಕೇಳ್ಕೊ ಬರುತ್ತೆ, ಏನಾದರೂ ಒಳ್ಳೇದಾಗತ್ತೆ ಅಂತ ಹೇಳೋರು. ಸೊ ಅದೊಂದು ಅಭ್ಯಾಸ ಇರ್ತಾಯಿತ್ತು ಯಾವಾಗಲೂ. ಬಟ್ ಐ ಥಿಂಕ್ ಆಲ್ ನಾರ್ಮಲ್, ದೇರ್ ಇಸ್ ನಥಿಂಗ್. ಈಗೆಲ್ಲ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಶುರುವಾಗಿದೆಯಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಮಾಡ್ಕೋತಾ ಇರಿ. ಅದು ಆ್ಯಕ್ಚುಲಿ ಹಿರಿಯರು ಹೇಳಿದ್ದು ಅಷ್ಟೇ, ಅಂದರೆ ಬಹಳ ಪ್ಯೂರಾಗಿ ನಿನಗೆ ಏನೂ ತೊಂದರೆ ಆಗದೆ, ಇನ್ನೊಬ್ರಿಗೂ ತೊಂದರೆ ಮಾಡೋದಿಲ್ಲ, ಹಂಗೆ ಮಾಡ್ಕೊ, ನನಗೆ ಒಳ್ಳೇದಾಗಲಿ, ನನಗೇನೂ ಆಗದೆ ಇರಲಿ, ನನ್ನಿಂದ ಇನ್ನೊಬ್ರಿಗೆ ಏನೂ ಆಗದೆ ಇರಲಿ, ದಟ್ ಸೇಮ್. ಸೊ ಹಾಗೆ ಆಯ್ತು, ನೀವೇನು ಬೇಡ್ಕೋತೀರಿ? ಕಾಪಾಡಪ್ಪ. ಅದೇನಾಗಿದೆ ಗೊತ್ತಾ ಸರ್, ಸಣ್ಣ ವಯಸ್ಸಿಂದ ನಮ್ಮಮ್ಮ ದೇವ್ರ ಹತ್ರ ಒಳ್ಳೆ ವಿದ್ಯಾಬುದ್ಧಿ ಕೊಡು, ಕಾಪಾಡು. ಈಗಲೂ ಬೈ ಡಿಫಾಲ್ಟ್ ಹಾಗೆ ಬರುತ್ತೆ. ಐ ಆಮ್ ನಾಟ್ ಲರ್ನಿಂಗ್, ಯಾಕೆ ಈಗ ಮತ್ತೆ ಹಾಗೆ ಬರುತ್ತೆ? ದಟ್ ಹ್ಯಾಪನ್ಸ್. ಎನಿವೇಸ್, ಈ ಹಬ್ಬ ಅಂತ ತಕ್ಷಣ ಮನೆಯಲ್ಲಿ ವೆರೈಟೀಸ್ ಆಫ್ ಫುಡ್ಡು. ಸೊ ಹೇಗೆ, ಎಲ್ಲರೂ ಫುಡ್ ಫ್ರೀಕ್ಸಾ ಹೇಗೆ? I think that is the only celebration. Yes. ಕುಕ್ಕಿಂಗ್ ಆ್ಯಂಡ್ ಸ್ಪೆಷಲ್ ಆಗಿ ಅವತ್ತಿನ ದಿನಕ್ಕೆ ಬೇರೆ ಬೇರೆ ರೆಸಿಪೀಸ್ ಟ್ರೈ ಮಾಡೋದು. ಆ್ಯಂಡ್ ಆಮೇಲೆ ಅದೇನೋ ಒಂಥರ ಇತ್ತೀಚೆಗೆ, ಆಮೇಲೆ ಲಾಸ್ಟ್ 3 years ನನ್ನ ತೋಟ ಅಂತ ಮಾಡ್ಕೊಂಡ್ವಿ. ಸೊ ಗಣೇಶ ಹಬ್ಬ ಅಲ್ಲಿ ಮಾಡ್ತಾ ಇದ್ದೀವಿ, ಅಲ್ಲೊಂದು ನದಿ ಇದೆ. ಸೊ ನಾನು ಚಿಕ್ಕವನಿದ್ದಾಗಿಂದ ಹೇಗೆ
ಗಣೇಶನ ಎಲ್ಲೋಗಿ ಬಿಡ್ತೀವಿ ಅಂತ. ಈಗ ಅದೊಂದು ಸ್ಪೆಷಲ್ ಆಗಿಬಿಡಿ, ಅಲ್ಲೋಗಿ ನದಿನಲ್ಲಿ ಹೋಗಿ ವಿಸರ್ಜನೆ ಮಾಡೋದು. ಆ್ಯಂಡ್ ಬಾಳೆ ಎಲೆ ಊಟ, ಸೊ ಇಟ್ಸ್ ಆಲ್ ಕಮಿಂಗ್ ಬ್ಯಾಕ್ ಒಂಥರ ಮುಂಚೆ. ಸೊ ಐ ಥಿಂಕ್ ಮೋರ್ ಲೈಕ್ ನನಗೆ ನನ್ನ ಮಗಳಿಗೆ ಹೇಗೆ ಇದೊಂದು ಒನ್ ಡೇ ಸ್ಪೆಷಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗುವಾಗ ಮಾಡ್ಬೋದು ಅನ್ನೋದು. ಸೊ ಇಟ್ಸ್ ಆಲ್ ಅರೌಂಡ್ ಫುಡ್. ಓಕೆ, ಸೊ ಇಷ್ಟೊತ್ತು ಹಬ್ಬದ ಬಗ್ಗೆ ಕೇಳಿದೆ. ಚಕಾಚಕ್ ಅಂತ 5 ಉತ್ತರ ಕೊಡುವಂಥ ಸರಳ ಪ್ರಶ್ನೆಗಳು. ಸೊ ಗಣೇಶನ 5 ಹೆಸರುಗಳನ್ನು ಫಾಸ್ಟಾಗಿ ಹೇಳೋದಾದ್ರೆ. ವಿನಾಯಕ. ಓಕೆ, ಫಾಸ್ಟ್. ವಾವ್, I was just going to say ವಿನಾಯಕ. ಓಹ್, ಆಕ್ಚುಲಿ ಗೊತ್ತೇ ಇಲ್ಲ. ವಿಘ್ನೇಶ್ವರ, ಓಕೆ, ವಿಘ್ನೇಶ್ವರ, ವಿನಾಯಕ, ಗಣಪತಿ, ಓಕೆ ಗಜಾನನ, ಓಕೆ, ಮೂಷಿಕ ಮಾ ಅಲ್ಲ ಸಾರಿ ಮೂಷಿಕ ಬಾಣ ಇಸ್ ವಾಟ್? ವಕ್ರತುಂಡ, ವಕ್ರತುಂಡ, ಮಹಾಕಾಯ. ಓಕೆ, ಸೊ ಎಲ್ಲರೂ ಕೂಡ ನೀವು ಫುಡ್ ವೈಸ್ ಅಲ್ಲಿ ಸಿಕ್ಕಾಪಟ್ಟೆ ಯಮ್ಮಿ ಫುಡ್ಸ್ ಇರುತ್ತೆ, ಅದೇ ಹಬ್ಬ ಅಂತ ಹೇಳ್ತಿದ್ರಿ. ಸೊ ಹಬ್ಬ ದಿನ ಮಾಡುವಂತ 5 ಖಾದ್ಯಗಳನ್ನ ಫಟಾಫಟ್ ಹೇಳೋದಾದ್ರೆ. ಅಂದ್ರೆ ಗಣೇಶ ಹಬ್ಬ Sweet ಆ? ಹಬ್ಬ ಎನಿಥಿಂಗ್. ಕಡುಬು, ಓಕೆ, ಮೋದಕ, ಕಡುಬು ಕನ್ಸಿಡರ್ಡ್. ಹೋಳಿಗೆ, ಹೋಳಿಗೆ, ಚಿತ್ರಾನ್ನ, ಬಜ್ಜಿ, ಬೋಂಡಾ, ಒಳ್ಳೆ ಗಸಗಸೆ ಪಾಯಸ ಗಸಗಸೆ ವಿತ್ ಗೋಡಂಬಿ, ಒಂದು ದ್ರಾಕ್ಷಿ. ಬಟ್ ಗಣಪತಿ ಹಬ್ಬಕ್ಕೆ ಒಂದು ಮಾಡ್ತಾರೆ ಗೊತ್ತಾ, ಮೋದಕ ಮಾಡಿ, ಇನ್ನೊಂದು ಕರ್ಜಿಕಾಯಿ ಮಾಡ್ತಾರೆ. ಕರ್ಜಿಕಾಯಿ. ಓಕೆ, ಸರಿ. ಈ ಗಣೇಶ ಹಬ್ಬ ಅಂದ ತಕ್ಷಣ ಏರಿಯಾದಲ್ಲಿ ಗಣೇಶ ಕೂರಿಸ್ತಾರೆ, ಜೊತೆಗೆ ಆರ್ಕೆಸ್ಟ್ರಾ ಇರುತ್ತೆ, ಅದೇ ಒಂದು ಎಂಟರ್ಟೈನ್ಮೆಂಟು. ಸೊ ನೀವೆಲ್ಲರೂ ಆ ಆರ್ಕೆಸ್ಟ್ರಾನ ನೋಡಿರ್ತೀರಾ, ಆ ಹಾದಿನ ಸಾಗಿರ್ತೀರಾ. ಸೊ ಈ ಆರ್ಕೆಸ್ಟ್ರಾದಲ್ಲಿ ಒಂದು 5 ಹಾಡುಗಳು ಸರ್, ಈಗಲೂ ಕೂಡ ಅಷ್ಟೇ, ಅವಾಗಿಂದ ಈ ಹಾಡು ಇರಲೇಬೇಕು ಅಂತ ಸ್ಟ್ರೈಕ್ ಮಾಡೋರು ಇದ್ದಾರೆ, ಮುಂದಗಡೆ ಬಂದು ಬರ್ಕೊಡೋರು ಇದ್ದಾರೆ. ಅಂತ 5 ಹಾಡುಗಳನ್ನ ಮೆಲ್ಕ್ ಹಾಕೋದಾದ್ರೆ ಯಾವ್ದು ಗೊತ್ತಾ? ನಾನು ಯಾವಾಗಲೂ ಕೇಳ್ತದಿರೋದು ಹೃದಯ ಸಮುದ್ರ ಕಲಕಿ, ಉಕ್ಕಿದ ದ್ವೇಷದ ಬೆಂಕಿ, ಯಾವಾಗ್ಲೂ ಅದನ್ನ ಹಾಡ್ತಾರೆ. ಆಮೇಲೆ ಕುಲದಲ್ಲಿ ಕೀಳಿ ಆಗೋದು, ಅದು ಲಾಸ್ಟ್ ಸಾಂಗ್. ಎಸ್, ಅದು ಓಕೆ. ನನಗೆ ಜ್ಞಾಪಕ ಇರೋದು ಡಾನ್ಸ್ ರಾಜಣ್ಣ. ಡಾನ್ಸ್ ರಾಜಾ ಡಾನ್ಸ್. ಹಾಂ ಸರ್, ನೆಕ್ಸ್ಟ್. ನಾವು ಆರ್ಕೆಸ್ಟ್ರಲ್ಲಿರೋದೇ ತುಂಬ ಹಾಡುಗಳು ಬರುತ್ತೆ. ರಾಜ್ಕುಮಾರ್ ಅವರ ಜೇನಿನ ಹೊಳೆಯ ಹಾಡೋರು, ಆಮೇಲೆ ಬಿಗಿನಿಂಗೇ ಗಜಾನನ ಸ್ತುತಿ ಹಾಡೋರು, ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಅದು ಹಾಡೋರು. ಅದು ಆ ಹಾಡಿದ ಮೇಲೆ ನಮಗೆ ಜೇನಿನ ಹೊಳೆಯ ಹಾಡೋರು. ಆಮೇಲೆ ನಿಮಗೆ ಅಂದರೆ ನಾವು ಚಿಕ್ಕ ಹುಡುಗರಾಗಿದ್ದು ಹೇಳ್ತಾ ಇರೋದು. ಈಗ ಆರ್ಕೆಸ್ಟ್ರಾ ಕಡಿಮೆ, ಇಲ್ಲ ಶಂಕರ್ನಾಗ್ ಹಾಡು ಹೇಳೋರು, ಸಂತೋಷಕ್ಕೆ ಇರ್ಬೋದು, ಈತ ಜಾಡಿಸಿ ಹೋದರೆ ಅವಾಗಲೇ ನಿಮ್ಗೆ ಹೇಳಿದ ಆ ಥರದ್ದು. ಆಮೇಲೆ ಅದು ಬಿಟ್ಟರೆ ನಿಮಗೆ ವಿಷ್ಣು ಸಾರ್ ಹಾಡುಗಳು, ಈ ಭೂಮಿ ಬಣ್ಣದ ಬುಗುರಿ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಿಸು ಅಂತ ಒಂದು ಸಾಂಗ್ ಇದೆಯಲ್ಲ, ಅದು ಹಾಡೋರು. ಅಂದರೆ ತುಂಬ ಹಾಡುಗಳು. ಯಾ, ಸೊ ಹಬ್ಬ ಅಂದಾಕ್ಷಣ ಹಬ್ಬದ ಒಂದಿಷ್ಟು. ಆಮೇಲೆ ಇನ್ನೊಂದೇನಂದ್ರೆ ಮಧ್ಯದಲ್ಲಿ ಒಂದು ಬರೋದು, ಜೋಕಿ ನಾನು ಅದಕ್ಕೆ ಸ್ಪೆಷಲ್ ಆರ್ಟಿಸ್ಟ್ ಇರ್ತಾರೆ ಹಾಡು ಹಾಡಕ್ಕೆ. ಯಾ, ದಟ್ ವಾಸ್ ಆಕ್ಚುಲಿ ದಿ ಫನ್ ಪಾರ್ಟ್ ಅಲ್ವಾ, ಒಂದೊಳ್ಳೆ ಮಜಾ ಕೊಡುವಂಥದ್ದು. ಆ್ಯಂಡ್ ಏರಿಯಾದಲ್ಲಿರುವಂತಹ ಮುಖ್ಯಸ್ಥರು ಬಂದು ಭಾಷಣ ಕೊಡೋದು. ಆ ಭಾಷಣ ಟೈಮಲ್ಲಿ ಸ್ವಲ್ಪ ಜನ ಕಾಣಿಸಲ್ಲ, ಬಟ್ ಸ್ಟಿಲ್ ಅದೊಂಥರ ಮಜಾ ಇದ್ದೇ ಇರುತ್ತೆ. ಮಧ್ಯ ಹೈದ ಅಂತ ಕೂಗೋರೆಲ್ಲ ಇರ್ತಾರೆ. ಹಣ ಹೆಂಗಿದ್ರೆ ಹಣ ಬರ್ದು ಕಳಿಸ್ತಿರ್ಬೇಕು ಗೊತ್ತಾ, ರಿಕ್ವೆಸ್ಟ್ ಎಲ್ಲ. ಯಾವತ್ತೂ ಹಾಡ್ತಿರ್ಲಿಲ್ಲ ಯಾವುದು, ಬಿಕಾಸ್ ಅವ್ರು ರಿಹರ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಸೊ ಹಬ್ಬದ ತಯಾರಿಗೆ ಇದು ಇರಲೇಬೇಕು ಅನ್ನೋದಾದ್ರೆ ಯಾವ್ಯಾವ 5 ವಸ್ತುಗಳನ್ನ ಹೇಳಿ. ಹಬ್ಬ ಅಂದ ತಕ್ಷಣ ನಮ್ಮನೆ ಮ್ಯಾಂಡೇಟ್ರಿ ಇದಿರಬೇಕು. ಯಾವ ಹಬ್ಬ? ಎಲ್ಲ ಹಬ್ಬಕ್ಕೂ, ಗಣೇಶ ಹಬ್ಬಕ್ಕೆ ಗಣಪತಿ ಹಬ್ಬ, ಗಣಪತಿ ಫಸ್ಟ್ ಇರಬೇಕು. ಓಕೆ, ಕರೆಕ್ಟ್. ನೆಕ್ಸ್ಟ್ ಮಾವಿನ ಎಲೆ, ಕರೆಕ್ಟ್. ತೋರಣ, ಓಕೆ. ರಂಗೋಲಿ. ಓಕೆ, ರಂಗೋಲಿ ಹಾಕ್ತೀರಾ ಸಿರಿ ಅವರೇ? ಇಲ್ಲ. ಓಕೆ, 3 ಆಯ್ತು ಸರ್. ಆರತಿ ತಟ್ಟೆ, ದೀಪ, ಎಣ್ಣೆ, ಕರ್ಪೂರ, ಪೂಜೆ ಊದುಬತ್ತಿ, ಹೊಸ ಬಟ್ಟೆ. ಓಕೆ, ಸೊ ಹೇಗಿತ್ತು ಆವಾಗಿನ ಹೊಸ ಬಟ್ಟೆಗೂ ಇವಾಗಿನ ಹೊಸ ಬಟ್ಟೆಗೂ ಡಿಫ್ರೆನ್ಸ್ ಮಾಡ್ಬೋದಾ, ಡಿಫ್ರೆನ್ಶಿಯೇಟ್? ಬಿಕಾಸ್ ಆಗ ತುಂಬಾ ಶ್ರಮ ವಹಿಸಿ ತಗೊಂಡಂತ ಹೊಸ ಬಟ್ಟೆಗಳು, ಈಗ ದಿಢೀರ್ ಏನು 2 minutes 5 minutes 10 minutes. ಹೇಗಿತ್ತು ಸರ್ ಆವಾಗಿನ? ನಮಗೆಲ್ಲ ನಮಗೆ ನಮ್ಮ ಸಾಗರಲ್ಲಿ ಒಂದು ಕುಂಟೆ ಬ್ರದರ್ಸ್ ಅಂತ ಇರೋದು, ಶೃಂಗಾರ್ ಡ್ರೆಸ್ಸಸ್ ಅಂತ. ನಮ್ಮ ಮಾವ ಗಣಪತಿ ಹಬ್ಬ ಅಂದ ತಕ್ಷಣ ನಮ್ಮನ್ನು ಫಸ್ಟ್ ಕರ್ಕೊಂಡು ಹೋಗೋರು. ಈಗ 2 ಥರದಿದೆ. ಆಗಿನ್ನೂ ರೆಡಿಮೇಡ್ ತುಂಬ ಬಂದಿರಲಿಲ್ಲ. ನಮಗೆಲ್ಲ ಕರ್ಕೊಂಡು ಹೋದರೆ ಕುಂಟೆ ಬ್ರದರ್ಸಲ್ಲಿ ವೆಂಕಟೇಶ ಅಂತ ಟೈಲರ್ ಇದ್ದ, ಅವನ ಹತ್ರ ಕರ್ಕೊಂಡು ನಿಲ್ಲಿಸೋರು. ಅವ್ನು ಫುಲ್ ಅಳಿಯೋನು ನಮ್ಮನ್ನು,
ಚಡ್ಡಿ ಇಷ್ಟುದ್ದ ಅಂದ್ರೆ ನಾವು ನಮ್ಮ ಮಾವ ಏನಾರು ಇದ್ರೆ ನಮ್ಗೆ ತುಂಬ ಉದ್ದ ಆದರೆ ಅಷ್ಟು ಮಜಾ ಅನಿಸ್ತೀವಿ. ಸ್ವಲ್ಪ ಗಿಡ್ಡ ನಮ್ಮ ಮಾವ ಹೊಡಿತೆ ನೋಡ ಇಷ್ಟು ಉದಾಡ ಇಲ್ಲಿಡೋ ಅಂತ ಹೇಳೋರು. ಚಡ್ಡಿ ಅಳಿಯೋದು ಸೊಂಟಕ್ಕೆ, ಶರ್ಟ್ ಅಲ್ದಿದಲ್ಲ. ಆಮೇಲೆ ಅದನ್ನು ಬಟ್ಟೆ ಬೇರೆ ತರಕ್ಕೆ ಹೋಗ್ತೀವಿ ಕುಂಟೆ ಬ್ರದರ್ಸ್ ಅಂತ. ಯಾವ ಬಟ್ಟೆ ನೋಡು ಅಂತ ಹೇಳೋರು ಫಸ್ಟು. ನಾನು ನೋಡಿ ಈ ಕಲರ್ ನಮ್ಮ ಮಾವ ಅಥವಾ ನಮ್ಮ ತಾಯಿ ತಲೆ ಮೇಲೆ ಹೊಡೆದ್ಬಿಟ್ಟು ಇದು ಬೇಡ ಇದು ಕೊಡ್ರಿ ಅಂದ್ಕೊಡೋರು. ಬಟ್ ನಮ್ಗೆ ಇಷ್ಟನೋ ಕಷ್ಟನೋ, ಇಷ್ಟವಾಗಿದ್ದರೆ ಕೊಡಿಸಿರೋರು ಕೆಲವು ಸರಿ. ಅವ್ರಿಗೆ ಕಲರ್ ಇಷ್ಟ ಆಗಲಿಲ್ಲ ಅಂದರೆ ಆ ಬಟ್ಟೆ ತರಿಸೋರು. ಆ ಶರ್ಟು ಪ್ಯಾಂಟು ಹೊಲಿಯೋದು ನಾವು ಹೋಗೋದು, ವೆಂಕಟೇಶ ಆಯಿತಾ ನನ್ನ ಪ್ಯಾಂಟ್ ಒಂದು ಶರ್ಟ್ ಆಯಿತಾ, ಪ್ಯಾಂಟ್ ಇದು ಚಡ್ಡಿ ಆಯಿತಾ ಪ್ಯಾಂಟ್ ಶರ್ಟ್ ಆಯಿತಾ ಅಂತ ಇದು ಮಾಡೋದು. ಆಮೇಲೆ ಹೊಲ್ದ ಮೇಲೆ ಅಲ್ಲೇ ಎಲ್ಲರೂ ವೇಸ್ಟ್ ಬಟ್ಟೆ ಬಿದ್ದಿದ್ರೆ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹಂಗೆ ಇದ್ರೊಳಗೆ ಒಂದು ಬೆಲ್ಟ್ ಥರ ಹೊಲ್ ಕೊಟ್ಬಿಡಿ, ಇದಕ್ಕೆ ಚೆನ್ನಾಗಿರುತ್ತೆ ಕಟ್ಕೊಳ್ಳೋಕ್ಕೆ ಅಂತ. ಅಂದರೆ ಈ ಥರದ ಫನ್ನು. ಅಂದರೆ ನಮಗೆಲ್ಲ ಟೈಲರ್ ಮೇಡ್ ಬಟ್ಟೆಗಳನ್ನು ಹೊಲಿಸಿದ್ದು. ಆಮೇಲೆ ರೆಡಿಮೇಡ್ ಬಂದಾಗ ನೋಡಿ ಕೊಡಿಸೋರು. ಏಕೆ ಸೂಪರ್ ಸರ್. ಡೂಸ್ ಆ್ಯಂಡ್ ಡೋಂಟ್ಸ್ ಹಬ್ಬದಲ್ಲಿ ಅಂತ ನಿಮ್ಮ ಪ್ರಕಾರ ಒಂದೆರಡು ಲಿಸ್ಟ್ ಮಾಡೋದಾದರೆ, ಹಬ್ಬದಲ್ಲಿ ಇದು ಮಾಡಬೇಡಿ, ಹಬ್ಬದಲ್ಲಿ ಇದು ಮಾಡಬೇಕು. ಸ್ನಾನ ಮಾಡಬೇಕು ಬೇಗ ಬೇರೆ ದಿನ ಸ್ನಾನ ಮಾಡಲ್ವ? ಎಣ್ಣೆ ಸ್ನಾನ, ಅಭ್ಯಂಜನ. ಓಕೆ, ಅದಾದಮೇಲೆ ಯಾವುದು ಮಾಡಬಾರ್ದು? ಲೇಟಾಗಿ ಹೇಳ್ಬಾರ್ದು. ಲೇಟಾಗಿ ಹೇಳೋದು. ಹೌದು, ಬೇಗ ಹೇಳ್ಬೇಕು ಸರ್. ಏನು ಮಾಡಬಾರ್ದು, ಏನು ಮಾಡಬೇಕು ಸರ್ ನೀವು? ತಮ್ಮನ್ನು ಬೈಬಾರ್ದು, ಅಕ್ಕನ ಜೊತೆ ಜಗಳ ಆಡಬಾರ್ದು. ಓಕೆ, ತುಂಬ ಕೆಲಸ ಕೊಡಬಾರ್ದು. ನಾನ್ ವೆಜಿಟೇರಿಯನ್ಸ್ ಅಡ್ಯಾಪ್ಟ್ ಆಗಬೇಕು. ಶುದ್ಧ ಸಸ್ಯಾಹಾರಿ ಆಗಿರಬೇಕು ಅವತ್ತೊಂದು ದಿನಕ್ಕೆ. ಸೊ ಹಬ್ಬದ ಫನ್ ಜೊತೆಗೆ ಶೋಧ. ಸೊ ಯಾರಿಗಾಗಿ, ಯಾತಕ್ಕಾಗಿ, ಏನಕ್ಕಾಗಿ ಶೋಧ? ಈ ಪ್ರಶ್ನೆ ಕೇಳೋದಾದ್ರೆ ಯಾರು ಆನ್ಸರ್ ಮಾಡ್ತೀರಿ? ಅದನ್ನು ಡೈರೆಕ್ಟರ್ ಆನ್ಸರ್ ಮಾಡ್ತಾರೆ. ಡೈರೆಕ್ಟರ್ ಕಮ್ ಆ್ಯಕ್ಟರ್. ಐ ಥಿಂಕ್ ಯಾವುದಕ್ಕಾಗಿ ಶೋಧ ಮಾಡಿದಾಗ ಐ ಥಿಂಕ್ ತುಂಬ ನಾವೆಲ್ಲ ನಮಗೊಂಥರ ರಿಪೀಟ್ ಅನಿಸ್ತಾ ಇದೆ. ಬಟ್ ನಾವೆಲ್ಲ ತುಂಬ ರಂಗಭೂಮಿಯಲ್ಲಿ ವರ್ಕ್ ಮಾಡಿದ್ರಿಂದ ಐ ಥಿಂಕ್ ಮೋರ್ ದೆನ್ ಎನಿಥಿಂಗ್ ನಟನೆ, ಎಸ್ಪೆಷಲಿ ಸ್ಕ್ರಿಪ್ಟ್ ತುಂಬ ಸ್ಟ್ರಾಂಗ್ ಆಗಿದೆ ಅಂದಾಗ ವಿ ಜಂಪ್ ಆ್ಯಟ್ ಇಟ್. ಅಂದರೆ ಇದು ಸೀರೀಸ್ ಆಗುತ್ತಾ, ಎಷ್ಟು ಜನ ನೋಡ್ತಾರೆ, ಅದೆಲ್ಲ ತಲೆಗೆ ಬರಲ್ಲ. ಏನು ಬರುತ್ತೆ ಅಂದರೆ ಈ ಸೀನ್ ಮಾಡಬೇಕಂದ್ರೆ ನಾನು ಅದನ್ನು ಎಷ್ಟು ಚೆನ್ನಾಗಿ ಅನುಭವಿಸ್ಬೋದು, ಅದನ್ನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಒಂದು ಕೆಲವು ಕ್ಷಣಗಳು ನಾವಾಗಿರಲ್ಲ, ಆ ಕ್ಯಾರೆಕ್ಟರ್ ಆಗಿರ್ತೀವಿ ಅನ್ನೋದಿರುತ್ತಲ್ಲ. ಐ ಥಿಂಕ್ ಅದು ಗೊತ್ತಿಲ್ಲದೇ ನಮ್ಮನ್ನೆಲ್ಲರೂ ಹತ್ರ ಜೊತೆಗೆ ತೊಗೊಂಬಂದಿದ್ದೆ ಅದೇ. ನಮಗೆಲ್ರಿಗೂ ಸಪ್ರೇಟಾಗಿ ಫೋನ್ ಬಂದಿರುತ್ತೆ ಈ ಥರ ಕತೆ ಇದೆ ಅಂತ. ಬಟ್ ಅವಾಗ ನಮ್ಗೆಲ್ರಿಗೂ ಒಂದು 5 ನಿಮಿಷದಲ್ಲಿ ಹೇಳಿರ್ತಾರೆ ಇದು ಕತೆ ಅಂತ. ಬಟ್ ನಾವು ಮಾಡ್ಕೊಂಬಂದಿರೋ ನಾಟಕದ ಎಕ್ಸ್ಪೀರಿಯನ್ಸಿಂದ ಅಟ್ಲೀಸ್ಟ್ ನನಗಾಗಿದ್ದು ಅದೇ, ಐಮ್ ಶೋರ್ ನಿಮ್ಮಿಬ್ರಿಗೂ ಅದೇ, ಇಮಿಡಿಯೇಟ್ಲಿ ಒಂದು ಮೈಂಡ್ ಓಪನ್ ಆಗುತ್ತೆ. ಈ ಕಥೆಯಲ್ಲಿ ಇಷ್ಟೆಲ್ಲ ಮಾಡೋ ಚಾನ್ಸಸ್ ಇರುತ್ತೆ ಅನ್ನೋದು ನಮಗೆ ಡೈಲಾಗು ಸೀನ್ ಓದ್ದೇನೆ ಗೊತ್ತಾಗ್ಬಿಡುತ್ತೆ. ಸೊ ನನಗೆ ನನ್ನ ಪಾತ್ರ ಹೇಳಿದಾಗ ನನಗೆ ತಲೆಗೆ ಬಂದಿದ್ದೆ ಅದು, ಇದೊಂದು 25 ದಿನ ಶೂಟಿಂಗಲ್ಲಿ ನಾನು ನಿಜವಾಗ್ಲೂ ತುಂಬ ಮಜಾ ಮಾಡ್ಬೋದು. ಮಜಾ ಅಂದರೆ ಆ್ಯಸ್ ಅ ಪರ್ಫಾರ್ಮರ್ ಆ ಕ್ಯಾರೆಕ್ಟರ್, ಆ ಸೀನ್ಗಳು ರಫ್ ಆಗಿ ಹೇಳಿರ್ತಾರಲ್ಲ, ಈ ಸೀನ್ ನಾನು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋದು. ಸೊ ಇಮಿಡಿಯೇಟ್ಲಿ ಎಸ್ ಅಂತ ಹೇಳೋದಕ್ಕೆ ಕಾರಣ ಅದಾದಮೇಲಿಂದ ಬೇರೆ ಬೇರೆ ರೀಸನ್ಸ್ ಓಪನ್ ಆಗುತ್ತೆ. ಸೊ ಸರ್ಚ್ ಬಂದು, ಶೋಧ ಬಂದು, ಒಂದು ಇನ್ನೊಂದೇನು ಅಂದರೆ ಇಂಟ್ರೆಸ್ಟಿಂಗ್, ಈಗ ಮತ್ತೆ ನಾನು ಮತ್ತೆ ರೋಹಿತ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಬೇರೆ ಲಾಯರ್ ರೋಲ್ ಮಾಡ್ಬೋದು, ಬಟ್ ಆ ಪಾತ್ರ ಈ ಲೈಫಿಗೆ ಮುಗೀತು. ಅನ್ಲೆಸ್ ಏನೋ ಸೀಸನ್ 2 ಬಂದುಬಿಟ್ರೆ ಆದರೆ ಮಾತ್ರ ಸಾಧ್ಯ. ಇವ್ರು ನನ್ನ ಹೆಂಡತಿ ಆಗದೆ ಇರೋದಕ್ಕೆ ಇದೊಂದೇ. ಇದು ಅದೆಷ್ಟು ಸತಿ ಕೇಳಿದ್ದೀನಿ. ಸೊ ಹಾಗೆ ನಮಗೆ ಎಲ್ಲೋ ಒಂದು ಕಡೆ ಆ ಒಂದು ಮೊಮೆಂಟ್ ಇಸ್ ಓನ್ಲಿ ಸ್ಪೆಷಲ್ ಓನ್ಲಿ ಫಾರ್ ದೋಸ್ 25 days. ಅದಾದಮೇಲೆ ಇಟ್ಸ್ ಸೀಲ್ಡ್ ಫಾರ್ ಎವರ್. ಸೊ ಅದಕ್ಕೆ ದಟ್ ಈಸ್ ದ ಸರ್ಚ್. ಓಕೆ ಸರ್, ಆ್ಯಕ್ಚುಲಿ ಇದು ಹೇಳಲೇಬೇಕು, ಟ್ರೈಲರ್ ನೋಡಾದ್ಮೇಲೆ ಸರ್ಚ್ ಟೂಲ್ ಏನಿದೆ ಅದರಲ್ಲಿ ಒಂದು ಪದದ ಸರ್ಚ್ ಬಹಳಷ್ಟು ಆಗಿದೆ ಅಂತ ಗೆಸ್ ಮಾಡ್ಬೋದಾ? ಯಾವ್ದು ಗುರು ಅದು? ಹೆಂಡತಿ ಮರಿಯೋ ಕಾಯಿಲೆ ಅಂತ ಕೇಳಿದ್ದೀನಿ. ಯಾವ್ದು ಡಿಮೆನ್ಷಿಯಾ ಒಳ್ಳೆ ಕಾಯಿಲೆ ಅಲ್ವಾ? ಯಾರು ಕಂಡಿಡಿಲ್ವಲ್ಲ ಕಾಯಿಲೆ, ನಿಜವಾಗ್ಲೂ ಇದೆಯಾ ಈ ಕಾಯಿಲೆ ಅನ್ನುವಂತ ಸರ್ಚ್. ಅದು ಶೋಧದಿಂದ ಗಣಪತಿ ಹಬ್ಬದ ಕೊಡುಗೆ. ಔಷಧಿ ಇಲ್ಲ. ಸೊ ಆ ಥಾಟ್ ಪ್ರೋಸೆಸ್ ಹೇಗೆ ಸರ್? ಅದೇನಾದ್ರೂ ಹೇಳಿದಾಗ ಏನ್ ಅನ್ನಿಸ್ತು ತಮ್ಗಳಿಗೆ? ಏನು ಹೆಂಡತಿ ಮರೆಯುವಂತ ಕಾಯಿಲೆ ಇದೆ ನಾಯಕ ನಟನಿಗೆ ಅಂದ ತಕ್ಷಣ ಹೇಗೆ ಅನ್ನಿಸ್ತಾ? ಅಲ್ಲ, ಇದನ್ನೇ 15 ವರ್ಷದಿಂದ ಹುಡುಕ್ತಾ ಇದ್ದೆ, ಕೊನೆಗೂ ಸಿಕ್ತಲ್ಲ. ಅಟ್ಲೀಸ್ಟ್ ಆನ್ ಸ್ಕ್ರೀನ್ ಆದ್ರೂ ಮಾಡೋಣ ಅಂತ. ಓಕೆ, ಆಫ್ ಸ್ಕ್ರೀನ್ ಅಂತೂ ಆಗಲ್ಲ, ಆನ್ ಸ್ಕ್ರೀನ್ ಮಾಡಿ ಮಜಾ ತಗೊಂಡ ಅನ್ಕೊಂಡ್ರಿ. ಸೊ ತಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸಿರಿ ಅವರೇ, ಎಷ್ಟು ಡಿಫ್ರೆಂಟ್, ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಕ್ಯಾರೆಕ್ಟರ್?
ಆಕ್ಚುಲಿ ಈ ಒಂದು ಟ್ರೇಲರ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಲ್ವಾ, ಅಂದ್ರೆ ಯಾರು ತಲೆ ಕೆಟ್ಟಿದೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾರು ರಿಯಲಿ ಸುಳ್ಳು ಹೇಳ್ತಾ ಇದಾರೆ, ಯಾರು ನಿಜ ಹೇಳ್ತಾ ಇದಾರೆ ಅಂತ. ಆಕ್ಚುಲಿ ಹೆಚ್ಚು ನನ್ನ ಪಾತ್ರದ ಬಗ್ಗೆ ನಾನು ಬಿಟ್ಕೊಡೋದಕ್ಕೆ ಇಷ್ಟ ಆಗಲ್ಲ, ಯಾಕಂದ್ರೆ ಅದು ದಟ್ ಈಸ್ ಲೈಕ್ ದ ಕ್ರಕ್ಸ್ ಆಫ್ ದ ಸೀರೀಸ್ ಅಂಡ್ ಆಲ್ ದಟ್. ಸೊ ಬಟ್ ಸಾಕಷ್ಟು ಫಸ್ಟ್ಸ್ ಇದೆ ಈ ಒಂದು ಸೀರೀಸಲ್ಲಿ. ಅವ್ರು ನನಗೆ ಹೇಳಿದಾಗಲೂ ಕೂಡ ಐ ಥಾಟ್ ಚೆನ್ನಾಗಿದೆ ಇದು ರೋಲು, ಡೆಫಿನೆಟ್ಲಿ ಡಿಫ್ರೆಂಟ್ ದನ್ ವಾಟ್ ಐ ಹ್ಯಾವ್ ಡನ್. ಆಮೇಲೆ ಕೆಲವು ಮೂಮೆಂಟ್ಸ್ ಆಲ್ಸೋ ಈ ಸೀರೀಸಲ್ಲಿದೆ ಈ ಕ್ಯಾರೆಕ್ಟರ್ದು, ವಿಚ್ ಇಸ್ ಕಮ್ ಔಟ್ ವೆರಿ ವೆಲ್ ಐ ಥಿಂಕ್. ಸೊ ಯಾ, ಪಾತ್ರದ ಬಗ್ಗೆ ಹೆಚ್ಚು ಬೇಡ, ಬಟ್ ಐ ವುಡ್ ಸೇ ದ್ಯಾಟ್ ಈ ಸೀರೀಸ್ ಮಾಡೋದಕ್ಕೆ ನಾನು ಒಪ್ಕೊಂಡಿದ್ದು ಅದೇ ಕಾರಣ. ಬಿಕಾಸ್ ಇದರಲ್ಲಿರುವಂಥ ಒನ್ ಡಿರೆಕ್ಷನ್, ಒನ್ ಡೈಮೆನ್ಷನಲ್ಲಿ ಹೋಗಲ್ಲ ಈ ಪಾತ್ರ. ಓಕೆ ಸರ್, ಈಗ ನೀವು ನಂಗೆ ಗೊತ್ತಿರೋ ಹಾಗೆ ರಂಗಭೂಮಿಯಲ್ಲೂ ಪ್ರತಿಭೆನ ತೋರಿಸಿದಿರಿ. ಸೊ ಈಗ ವೆಬ್ ಸೀರೀಸ್ಗೆ ಈ ಡಿಫ್ರೆನ್ಸ್ ಏನು ಅಂತ ಕೇಳೋದಾದ್ರೆ, ಸಿನಿಮಾಗೆ, ರಂಗಭೂಮಿಗೆ, ವೆಬ್ ಸೀರೀಸ್ಗೆ ಏನು ಡಿಫ್ರೆನ್ಸ್ ಅಂತ ನಿಮಗಳನ್ನ ಕೇಳೋದಾದ್ರೆ ಏನು ಹೇಳ್ತೀರಿ? ಐ ಮೀನ್ ದ ಫಾರ್ಮ್ಯಾಟ್ ಇಟ್ ಸೆಲ್ಫ್, ಆದರೆ ಪ್ರಾಸೆಸ್ ಕೂಡ ಬೇರೆ ಆಗುತ್ತೆ. ಎಲ್ಲದಕ್ಕೂ ಪ್ರಿಪೇರ್ ಆಗುವಂಥ ಒಂದು ರೀತಿನೂ ಬೇರೆ ಆಗುತ್ತೆ. ಥಿಯೇಟರ್ ಅಂದರೆ ಅದಕ್ಕೆ ಬೇಕಾದಂಥ ಏನೋ ರಿಹರ್ಸಲ್ಗಳಿರ್ಬೋದು, ರೀಡಿಂಗ್ ಇರಬಹುದು, ಅದು ಹೇಗೆ ಶೇಪ್ ಆಗುತ್ತೆ ಅಂತ. ಆ್ಯಂಡ್ ವೆಬ್ ಸೀರೀಸ್ ಆಗಲಿ ಇದಾಗಲಿ, ಐ ಥಿಂಕ್ ದ ಫಾರ್ಮ್ಯಾಟ್ ಇನ್ ವಿಚ್ ವಿ ಸಿ ಇಟ್ ಇಸ್ ರಿಯಲಿ ಡಿಫ್ರೆಂಟ್. ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ಕೆಲಸಗಳು ತುಂಬ ಬೇರೆ ಆಗುತ್ತೆ. ಸಿನಿಮಾ ಯೂಶಲಿ ಜಾಸ್ತಿ ಕತೆ ಬಗ್ಗೆ ಇರುತ್ತೆ. ನೀವು ಯಾವುದ್ರಲ್ಲಿ ಶುರು ಮಾಡಿದ್ರಿ, ಸಿನಿಮಾ ಮುಗ್ದೋಗತ್ತೆ ಕೂಡ 2 ಅವರ್ ಆದಮೇಲೆ. ಸೊ ಎಲ್ಲರೂ ಕಥೆನ ಜಾಸ್ತಿ ಫಾಲೋ ಮಾಡ್ತಾರೆ. ಸೀರೀಸ್ ಇಸ್ ಮೋರ್ ಆಫ್ ಕ್ಯಾರೆಕ್ಟರ್ಸ್. ಅಂದರೆ ಕತೆ ಇದ್ರೂ ಅದ್ರ ಪ್ಯಾರಲಲ್ಲಿ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಹೇಗಾಗುತ್ತೆ, ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಆಗುತ್ತೆ. ಸೊ ಹಾಗಾಗಿ ಸೀಸನ್ 2, ಸೀಸನ್ 3 ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಸಿನಿಮಾನಲ್ಲಿ ಪಾರ್ಟ್ 2, ಪಾರ್ಟ್ 3 ಎಲ್ಲ ಬರೋದು ಒಂದು ತುಂಬ ಎಲ್ಲ ಸಿನಿಮಾಗಳಿಗೂ ಆಗಲ್ಲ, 1% ಪಾಸಿಬಿಲಿಟಿ ಇರುತ್ತೆ. ಇಲ್ಲದೇ ಸಿನಿಮಾ ನಾವು ಶುರು ಮಾಡಿದಾಗಲೇ ಒಂದು ಕಥೆನ ಅಂತಲೇ ಶುರು ಮಾಡೋದು, ಕತೆ ಏನೋ ಸಿನಿಮಾದು ಅಂತ. ಸೀರೀಸ್ ಇದ್ದಾಗ ಈ ಪಾತ್ರ ಹಿಂಗಿದೆ, ಇದು ಹೇಗೆ, ಏನೇನು ಎಕ್ಸ್ಪೀರಿಯನ್ಸ್ನ ನಮ್ಮ ತೊಗೊಂಡೋಗುತ್ತೆ. ಹಾಗಾಗಿ ನೀವು ತುಂಬ ಪಾಪ್ಯುಲರ್ ಸೀರೀಸ್ ಅಂತ ನೋಡಿದ್ರೆ ಅದು ತುಂಬ ಸೀಸನ್ಸ್ ಇರುತ್ತೆ. ಅದು ಯಾಕಂದರೆ ಅವರು ಒಂದು ಪಾತ್ರನ ಇಟ್ಕೊಂಡು ಅದು ಎಲ್ಲೆಲ್ಲಿ ಹೋಗ್ಬೋದು, ಯಾವ್ಯಾವ ಸಿನಾರಿಯೋಸಲ್ಲಿ ಹೋಗ್ಬೋದು, ಆ ಥರ. ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ಲೋರೇಷನ್ ಕೂಡ ಸಿನಿಮಾಗೊಂದು ಫಿಕ್ಸ್ಡ್ ಟೈಮ್ ಇರೋದ್ರಿಂದ ಎಷ್ಟೋ ಸತಿ ಸೀನ್ಗಳನ್ನ ಜಾಸ್ತಿ ನಾವು ಪ್ಲೇ ಮಾಡೋಕ್ಕಾಗಿರಲ್ಲ. ಅಂದರೆ ಅದು ಪಾಯಿಂಟ್ ಟು ಪಾಯಿಂಟ್ ಹೋಗ್ತಾ ಇರುತ್ತೆ, ಅಥವಾ ಒಂದು ಪೇಸ್ ಮೇಂಟೈನ್. ಸೀರೀಸಲ್ಲಿ ಐ ಥಿಂಕ್ ವಿ ಕ್ಯಾನ್ ಗೋ ಡೀಪರ್ ಇನ್ ಟರ್ಮ್ಸ್ ಆಫ್ ಎಮೋಷನ್ಸ್ ಆಗಲಿ, ಕ್ಯಾರೆಕ್ಟರ್ ಡೈನಮಿಕ್ಸ್, ಒಬ್ರಿಗೊಬ್ರು ಇರೋ ಡೈನಮಿಕ್ಸ್, ಅದು ಚೆನ್ನಾಗಿ ಎಕ್ಸ್ಪ್ಲೋರ್. ಆಸ್ ಅ ಆ್ಯಕ್ಟರ್ ಐ ವುಡ್ ಸೇ ಸೀರೀಸ್ ಯು ವಿಲ್ ಎಂಜಾಯ್ ಮೋರ್. ಸಿನಿಮಾ ಅಫ್ಕೋರ್ಸ್ ಅದಕ್ಕೊಂದು ಲಾರ್ಜ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇರೋದು ಬಿಟ್ಟರೆ, ಬಟ್ ಇವತ್ತಿನ ದಿನ ಹೆಚ್ಚಾಗಿ ನೀವು ವೆಸ್ಟರ್ನ್ ಸೀರೀಸ್ ಎಲ್ಲ ನೋಡಿದ್ರೆ ತುಂಬ ದೊಡ್ಡ ನಟರೆಲ್ಲ ತುಂಬ ಒಳ್ಳೆ ಕೆಲಸ ಆ್ಯಕ್ಚುಲಿ ಸೀರೀಸಲ್ಲಿ ತೋರ್ಸೋಕ್ಕಾಗಿದೆ ಅವರಿಗೆ. ಆಮೇಲೆ ನಿಮಗೆ ರಂಗಭೂಮಿ ಏನಾಗುತ್ತೆ ಗೊತ್ತಾ, ಈಗ ಒಂದು ನಾಟಕ ತಗೋತೀವಿ, ಈಗ ಇವಳೇ ಒಂದು ಪರ್ವ ಅಂತ ನಾಟಕ, ಅದನ್ನು ನೀವು ಇವತ್ತು ನೀವು ಆ್ಯಕ್ಟ್ ಮಾಡಿರ್ತೀರ. ನಾನು ಒಬ್ಬ ಕಲಾವಿದನಾಗಿ ಇವತ್ತು ನನ್ನ ಎನರ್ಜಿ ಲೆವೆಲ್ ಬೇರೆ ಇರುತ್ತೆ, ನಾಳೆ ಮಾಡಬೇಕಾದಕ್ಕೆ ಇನ್ನೂ ಹೊಸತನವನ್ನು ತುಂಬ್ತೀನಿ. ನಿಮ್ಮ ರಂಗಭೂಮಿಯಲ್ಲಿ ಪ್ರತಿ ಶೋನು ನೀವು ಸಾಧ್ಯತೆಯನ್ನು ಮಾಡ್ಬೋದು. ಆಮೇಲೆ ಪ್ರತಿದಿನ ನೀವು ಆ ಕ್ಯಾರೆಕ್ಟರ್ನ ರಿಹರ್ಸ್ ಮಾಡ್ಕೋಬೋದು. ಪ್ರತಿದಿನ ಅದ್ರ ಬಗ್ಗೆ ಸಿನಿಮಾ ಅಥವಾ ಸೀರೀಸ್ಗಳಲ್ಲಿ ಮಾಡುವಂಥ ಪಾತ್ರಗಳು ಆ ಸಿನಿಮಾ ಅಥವಾ ಇದಾಗುತ್ತಲ್ಲ, ಆ 2 ಗಂಟೆ ಒಳಗೆ ಏನು ಮುಗಿಯುತ್ತೆ ಅಲ್ಲಿ ಮುಗಿದೋಗುತ್ತೆ. ಅದು ಮತ್ತೆ ನೀವು ಎನ್ಯಾಕ್ಟ್ ಮಾಡೋದಕ್ಕೆ ಅದೇ ನಂಬರ್ 2, ನಂಬರ್ 3 ಬಂದಾಗಿದೆ. ಆದರೆ ನಾಟಕ ಹ್ಯಾಮ್ಲೆಟೋ ಅಥವಾ ನಿಮಗೆ ತಬರನ ಕಥೆನೋ ಅಥವಾ ಪರ್ವನೋ ಅಥವಾ ನಿಮಗೆ ಯಾವುದೇ ನಾಟಕ, ಇದು ಗಿರೀಶ್ ಕಾರ್ನಾಡ್ ತಲೆದಂಡನೋ, ಅದರಲ್ಲಿರೋ ಬಿಜ್ಜಳನ ಪಾತ್ರನೋ ಬಸವಣ್ಣನ ಪಾತ್ರನೋ, ಅದು ಎಲ್ಲರೂ ಮಾಡುವಂಥದ್ದು. ಈಗ ಸಿನಿಮಾದಲ್ಲಿರೋ ಒಂದು ಕತೆ ಸಿನಿಮಾ, ಅದು ಒಬ್ಬ ಅವ್ರು KGF ಮಾಡಿದರು, ಯಶ್ ಅವ್ರು ಮಾಡಿದ್ರು, ಮುಗೀತದು. ಅದನ್ನೇ ಇನ್ನೊಬ್ಬರು. ನಾಟಕ ಹಾಗಾಗಲ್ಲ. ಇವತ್ತು ನಾನು ಮಾಡಿದ ತಲೆದಂಡದ ನಾಟಕದ ಬಸವಣ್ಣನ ರೋಲನ್ನು ನಾಳೆ ನಾನು ಬಿಜ್ಜಳನ ರೋಲ್ ಮಾಡ್ಬೋದು, ಪವನ್ನು ಬಸವಣ್ಣನ ರೋಲ್ ಮಾಡ್ಬೋದು, ಇವಳು ರಂಭಾವತಿ ರೋಲನ್ನು ಮಾಡ್ಬೋದು, ಇಲ್ಲ ಒಬ್ಬಳು ಶರಣೆಯ ರೋಲನ್ನು ಮಾಡ್ಬೋದು. ಅಂದರೆ ಸಾಧ್ಯತೆ ಇರುವುದು ಜೀವಂತವಾದ ಕಲೆಯಲ್ಲಿ. ಇದು ನಿಮಗೆ ಸಿನಿಮಾ ಒಂದು ಸರಿ ಆ್ಯಕ್ಟ್ ಮಾಡ್ತೀವಿ, ರೆಕಾರ್ಡ್ ಆಗುತ್ತೆ, ಮುಗಿದೋಗುತ್ತೆ. ನಾಟಕ ಹಾಗಲ್ಲ. ನೀವು ಸಾಯುವವರೆಗೂ ನೀವು ಆ ಪಾತ್ರವನ್ನಾಗಲಿ ಆ ನಾಟಕವನ್ನಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ 100 ಡೈಮೆನ್ಷನ್ ನೋಡೋಕ್ಕೆ ಸಾಧ್ಯತೆ ಆಗೋದು. ಅದು ಒಂದು ಜೀವಂತ ಕಲೆ. ಅದು ಇಲ್ಲಿ ಚಿತ್ರದಲ್ಲಷ್ಟೇ ಜೀವಂತವಾಗಿ ಉಳ್ಕೊಳ್ಳುತ್ತಷ್ಟೇ, ಇದು ಜೀವಂತವಾಗಿ ನಿಮ್ಮ ಜೊತೆನೇ ಉಳ್ಕೊಳ್ಳುತ್ತೆ. ಓಕೆ, ಬಟ್ ಐ ಮಸ್ಟ್ ಸೇ ನಂಗಂತೂ ತುಂಬ ಸರ್ಪ್ರೈಸ್ ಆಯಿತು ನಿಮ್ಮ ಕ್ಯಾರೆಕ್ಟರ್ನ ನೋಡಿ. ನನಗೆ ಸರ್ಪ್ರೈಸ್ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ಪೊಲೀಸ್ ರೋಲ್ ಮಾಡಿ ನನಗೆ ಸರ್ಪ್ರೈಸ್ ಆಯಿತು. ನಿಮ್ಗೆ ಸ್ಕ್ರಿಪ್ಟ್ ಕೇಳಿದಾಗ ಅಥವಾ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಹೇಗೆ ಅನಿಸ್ತು? ಇಲ್ಲ, ನನಗೆ KRJ ಅವರು ಮೊದಲೇ ನಾನು ಎಕ್ಕ ಮಾಡ್ಬೇಕಾದ್ರೆ ಹೇಳಿದ್ರು, ನೀವು ಈ ಥರದೊಂದು ರೋಲ್ ಇದೆ ಕಾರ್ತಿಕ್ ಹೇಳಿದ್ರು, ಅದು ನೀವೇ ಮಾಡಬೇಕು ಅರುಣ್ ಸರ್,
ಅದು ನಾನು ನಿಮ್ಮನ್ನು ನೋಡಬೇಕು, ಪೊಲೀಸ್ ಒಂದು ಬಹಳ ಸೀರಿಯಸ್ ಆದ್ರೂ ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೌದಪ್ಪ ಅಂತೇಳಿ ಮಾಡು. ಅಂದರೆ ಒಂದು ಏನು ಅಂದರೆ ನಾವೆಲ್ಲರೂ ಒಟ್ಟಿಗೆ ಆ್ಯಕ್ಟ್ ಮಾಡಿರೋದು ಒಂದು, ಆಮೇಲೆ ಅಂದರೆ ಒಂದು, ಆಮೇಲೆ ಇನ್ನೊಂದು ವೆಬ್ ಸೀರೀಸ್ಗಳಲ್ಲೇ ನಿಮಗೇನಾಗುತ್ತೆ ಗೊತ್ತಾ, 100 ಪಾತ್ರಗಳಿರಲ್ಲ, ಮಿನಿಮಮ್ 5ರಿಂದ 6 ಅಥವಾ 7, 8 ಅಂದರೆ ಇಂತಹ ಕಥೆಗಳಲ್ಲಿ ಅಷ್ಟರೊಳಗೆ ನಡೆಯುತ್ತೆ. ಕ್ವೈಟ್ ಚಾಲೆಂಜಿಂಗ್ ಆಗಿರುತ್ತೆ. ಆಮೇಲೆ ಪ್ರತಿಯೊಬ್ಬರಿಗೂ ಸ್ಕ್ರೀನ್ ಸ್ಪೇಸ್ ಇರುತ್ತಲ್ಲ, ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಬೈಫರ್ಕೇಟ್ ಆಗುತ್ತದೆ, ಯಾಕೆಂದರೆ ಹಾಗೆ ಬರಬೇಕಾಗುತ್ತೆ. ಜೊತೆಲಿ ಈ ಶೋಧದಲ್ಲಿ ಇನ್ನೊಂದೇನು ಅಂದರೆ ನನಗೆ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ಗಳಾಯ್ತು. ಈಗ ಸಿರಿ ಜೊತೆ ಫಸ್ಟ್ ಟೈಮ್ ನಾವು ಅಂದರೆ ಥಿಯೇಟ್ರಲ್ಲಿ ಏನು ಪರಿಚಯ ಇಲ್ಲ. ನಾನು ಮತ್ತು ಪವನ್ ನಾವು ಸೂರ್ಯ ಅವರ ಸಿನಿಮಾದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ, ದುನಿಯಾ ಸೂರ್ಯ ಅವರ ಸಿನಿಮಾದಲ್ಲಿ. ಓಕೆ. ಆಗಲೂ ಆ ಥಿಯೇಟ್ರ್ ಮಾಡ್ತಿದ್ದ ಹುಡುಗ, ಆಮೇಲೆ ಸಿನಿಮಾಗೆ ಬಂದಿರೋದು. ಆಮೇಲೆ ಆಗ ಬರ್ತಿರ್ಬೇಕಾದ್ರೆ ಆ್ಯಕ್ಚುಲಿ ನಾನು ಒಂದೇ ಕಾರಲ್ಲಿ ಬರ್ತಾಯಿದ್ವಿ. ಇದು ಆ್ಯಕ್ಚುಲಿ ಅವನು ಹೇಳಬೇಕಾಯಿತು, ನಾನು ಹೇಳ್ತಾ ಆಮೇಲೆ ಅಂದರೆ ಇಂತಿ ನಿನ್ನ ಪ್ರೀತಿಯ ಸಿನಿಮಾದಲ್ಲಿ ಆಗ ಬರಬೇಕಾದ್ರೆ ಅವನ ನಾಟಕಗಳು, ಅವನು ಹೇಳ್ತಿದ್ದ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದು, ಒಟ್ಟಿಗೆ ಬರ್ತಿದ್ವಿ. ಈ ಶೋಧದಲ್ಲಿ ಅದೆಷ್ಟೋ ವರ್ಷಗಳ ನಂತರ ಮತ್ತೆ ನಾವು ಒಟ್ಟಿಗೆ ನಟರಾದ್ವಿ. ಮತ್ತೆ ಅದೇ ಒಂದೇ ಆಗ ಅಂಬಾಸೆಡರ್ ಕಾರು ಅಥವಾ ಈ ಕ್ವಾಲಿಸಲ್ಲಿ ಹೋಗ್ತಿದ್ವಿ, ಕ್ವಾಲಿಸಲ್ಲಿ. ಈಗ ಒಂದು ಇನೋವಾದಲ್ಲಿ 18 ವರ್ಷ ಆದಮೇಲೆ ಮತ್ತೆ ಅದೇ ನನ್ನ ಏನೋ ಹುಚ್ಚಾಟದ ಮಾತುಗಳು, ಥಿಯೇಟರ್ ಎಕ್ಸ್ಪೀರಿಯನ್ಸು, ಸಿನಿಮಾ, ಆಮೇಲೆ ಅವನು ಅದನ್ನು ಹೇಳ್ಕೊಂಡು ಬಂದಿರುವಂಥದ್ದು. ಆಮೇಲೆ ಒಂದು ಈ ನಾನು ಯಾಕೆಂದರೆ ಈ ಒಂದು ಇದರಲ್ಲಿ ಇವರಿಬ್ಬರ ಪರ್ಫಾರ್ಮೆನ್ಸು ಸೂಪರಾಗಿ ಮಾಡಿದ್ದಾರೆ. ಒಂದು ಪವನ್ ಅವರ ಒಂದು 13 ನಿಮಿಷದ ಮೊನೋಲಾಗಿದೆ, ಅದನ್ನು ನಿಜವಾಗ್ಲೂ ಒಬ್ಬ ಆ್ಯಕ್ಟರ್ ಆದವನು ನೋಡಬೇಕಾದಂಥ ಒಂದು ಸೀನ್ ಅದು. ಅಂದರೆ ಅಷ್ಟು ದೊಡ್ಡದು, ಅಷ್ಟು ಹ್ಯೂಜ್ ಎಮೋಷನ್ ವಿತ್ ವೆರೈಟಿ ಆಫ್ ಎಕ್ಸ್ಪ್ರೆಷನ್ನು ಮಾಡಿರೋದು. ಅದೊಂದು ನಿಜವಾಗ್ಲೂ ಅದೊಂದು ಆ್ಯಕ್ಚುಲಿ ಒಂದೇ ಶಾರ್ಟ್ದೇನಾದ್ರು ಸಿಕ್ಕಿದರೆ, ಶೋಧದಲ್ಲಿ ಈಗ ನಾವು ಡಬ್ಬಿಂಗ್ ಮಾಡಿದ್ವಿ, ಬಟ್ ಇನ್ ಬಿಟ್ವೀನ್ ನಮ್ಮಲ್ಲಿ ಕಟ್ಸ್ ಹೋಗುತ್ತೆ, ಕ್ಲೋಸ್ ಹೋಗುತ್ತೆ, ಮಿಡ್ ಹೋಗುತ್ತೆ. ಆದರೆ ಅವನು ಒಂದೇ ಆ್ಯಕ್ಟ್ ಮಾಡಿರುವಂಥ ಒಂದು ಇದನ್ನು ಶೋಧ ನಿಜವಾಗ್ಲೂ ಹಿಟ್ ಆಗುತ್ತೆ. ಆದರೆ ಅದೊಂದು ಸೀನನ್ನು ಒಂದು ಚಿಕ್ಕದಾಗಿ ತೋರಿಸಿದರೆ ದಟ್ ಈಸ್ ಒನ್ ಸ್ಮಾಲ್, ಒಬ್ಬ ನಟ ಒಂದು 13 ನಿಮಿಷ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಮಡಿಕೇರಿ ಶೂಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಅಂದರೆ ಸಿರಿ, ಪವನ್ ಒಂದು ಒಳ್ಳೆಯದು, ಜೊತೆಯಲ್ಲಿ ನಮ್ಮ ಡೈರೆಕ್ಟರ್ ಸುನೀಲ್, ಆಮೇಲೆ KRG ಪ್ರೊಡಕ್ಷನ್ನು ಎಲ್ಲ ಒಟ್ಟಾರೆ ಇಸ್ ವೆರಿ ನೈಸ್. ಸರ್, ಇದು ಒಂದು ಕ್ಯೂರಿಯಾಸಿಟಿ ಇದೆ, ತಾವುಗಳು ಸ್ಕ್ರಿಪ್ಟ್ಗಳನ್ನ ಹೇಗೆ ಚೂಸ್ ಮಾಡ್ತೀರಾ? ವೆದರ್ ಆ್ಯಕ್ಟ್ ಮಾಡಬೇಕಾದ್ರೆ ಸ್ಕ್ರಿಪ್ಟ್ ಸೆಲೆಕ್ಷನ್ ತುಂಬ ಚೆನ್ನಾಗಿರಬೇಕು. ಸೊ ತಾವು ಆ್ಯಕ್ಟ್ ಮಾಡುವಂಥ ಪಾತ್ರಗಳು, ಇಲ್ಲಿ ತನಕ ನೋಡಿ ಬಂದಿರುವಂಥ ಪಾತ್ರಗಳು ಬಹಳ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಯಾವ ರೀತಿ ಆಗುತ್ತೆ ಈ ಸ್ಕ್ರಿಪ್ಟ್ ಸೆಲೆಕ್ಷನ್? ನನಗೆ ಐ ಥಿಂಕ್ ಅಟ್ಲೀಸ್ಟ್ ಮಾಡ್ಕೊಂಬಂದಿರೋ ಕೆಲಸದಲ್ಲಿ ಒಂದು ಬಸ್ ಕ್ರಿಯೇಟ್ ಆಗುತ್ತೆ ಇಂಡಸ್ಟ್ರಿ. ಅಂದರೆ ಇವ್ರು ಈ ಥರದ್ದು, ಅಂದರೆ ಒಂದಿಷ್ಟು ನಟರು ಮೋಸ್ಟ್ಲಿ ಅವರಿಗೆ ನಾನು ಹೀಗೆ ಮಾಡಿದ್ರೇ ನನ್ನ ಫ್ಯಾನ್ಸಿಗೆ ಇಷ್ಟ ಆಗುತ್ತೆ ಅಂತ ಸ್ವಲ್ಪ ಅದೇ ಥರ ಸ್ಕ್ರಿಪ್ಟ್ಸ್ನ ಹುಡುಕ್ತಿರ್ತಾರೆ. ನನಗೆ ಗೊತ್ತಿರೋ ನಾವು ಒಂದಿಷ್ಟು ಇದು ಮಾಡಿದ್ದೀನಿ ಅಂದರೆ ನೆಕ್ಸ್ಟ್ ಫುಲ್ ಆಪೋಸಿಟೇ ಮಾಡ್ತೀನಿ ಅಂತ ನಾವು ಆ ಶೋಧದಲ್ಲಿರ್ತೀವಿ. ಅದು ಎಲ್ಲೋ ಒಂದು ಕಡೆ ಎಲ್ರಿಗೂ ಗೊತ್ತಾಗಿರುತ್ತೆ. ಸೊ ಇಂಥದ್ದೇನೋ ಒಂದು ಸ್ಕ್ರಿಪ್ಟ್ ರೆಡಿ ಆದಾಗ ಆಟೋಮ್ಯಾಟಿಕ್ಲಿ ಪ್ರೊಡ್ಯೂಸರ್ಗಾಗಲಿ ಒಬ್ಬ ಡೈರೆಕ್ಟ್ರಿಗೆ ಇದನ್ನು ಇಂಥವ್ರಿಗೆ ಕರೆದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅವ್ರಿಗೂ ಒಂದು ಸೆನ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಐ ಥಿಂಕ್ ಆ ಒಂದು ಏನಂತಾರೆ ಎನರ್ಜಿ ಅಥವಾ ಒಂದು ಥಾಟ್ ಪ್ರಾಸೆಸ್ ಇಟ್ ಕೀಪ್ಸ್ ಗೋಯಿಂಗ್ ಅರೌಂಡ್. ಅಂದರೆ ಈ ಥರದ್ದು, ಫಾರ್ ಎಕ್ಸಾಂಪಲ್ ಈಗ ಗಾಳಿಪಟ ಮಾಡಿದಾಗ ನನಗೆ ಮತ್ತು ಆ ರೊಮ್ಯಾಂಟಿಕ್ ಟ್ರ್ಯಾಕಿಗೆ ಯಾವುದೇ ಥರ ಸಂಬಂಧನೇ ಇಲ್ಲ, ನಾನು ಆ ಥರದ್ದು ಯಾವ ರೋಲು ಮಾಡಿರಲಿಲ್ಲ. ಬಟ್ ಯೋಗರಾಜ್ ಭಟ್ರು ಗೊತ್ತಿತ್ತು ಈ ಥರದ್ದು ಕರೆದು ಮಾಡಿಸಿದ್ರೆ ಇವನು ಏನೋ ಬೇರೆ ಮಾಡ್ತಾನೆ ಅಥವಾ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಫ್ ಕಾಸ್ಟಿಂಗ್ ಅನ್ನೋ ಥರ. ಸೊ ಅದಾಯಿತು. ಈಗ ಅದಾದಮೇಲೆ ಆ ಥರದ್ದು ನಾನು ಯಾವುದೂ ಒಪ್ಕೊಳ್ಳೋಕೆ ಹೋಗಲಿಲ್ಲ. ಈಗ ವಾಸನೆ ಬಾಬು ಮಾಡಿದಾಗಲೂ ತುಂಬ ಜನ ಅದೇ ಥರದ್ದು ಕರಿಯೋಕ್ಕೆ ಶುರು ಮಾಡಿದ್ರು, ನಾನಿಲ್ಲ ಅಂತ. ಸೊ ಐ ಥಿಂಕ್ ಆರ್ ಚಾಯ್ಸಸ್ ಸ್ಟಾರ್ಟ್ ಶೋಯಿಂಗ್. ಅವಾಗ ಈ ಥರದ್ದು ಒಂದು ಸ್ಕ್ರಿಪ್ಟ್ ಬಂದಾಗ ಆಟೋಮ್ಯಾಟಿಕ್ಲಿ ನಮ್ಮ ಹತ್ರ ಬರುತ್ತೆ ಈ ಥರದ್ದು ಮಾಡ್ತೀರಾ ಅಂತ ಒಂದು, ಆ್ಯಂಡ್ ಇಮಿಡಿಯೇಟ್ಲಿ ನಮಗೂ ತಲೆ ಕೆಟ್ಟಿರೋದ್ರಿಂದ ನಾವು ಹ್ಞೂ ಅಂತೀವಿ. ಹಾಗೆ ಸೈಕಲ್ ಕಂಟಿನ್ಯೂ ಆಗುತ್ತೆ. ಸೊ ಈ ಒಂದು ಗುಡ್ ಫಿಲಮ್ ಅಂತ ಒಂದು ಚಿತ್ರಕ್ಕೆ ಕ್ಯಾಟಗರೈಸ್ ಮಾಡಬೇಕು ಅಂದರೆ ಯಾವ ಅಂಶ ಆ ಚಿತ್ರದಲ್ಲಿ ಇರಬೇಕು? ಸೊ ಪ್ರೇಕ್ಷಕರ ಪ್ರಕಾರ ಕೆಲವೊಮ್ಮೆ ಬಹಳ ಹಣ ಮಾಡ್ತು ಅಂದರೆ ಸೂಪರ್ ಫಿಲಮ್ ಅಂತಾರೆ, ಬಟ್ ಒಬ್ಬೊಬ್ರು ಒಂದು ಜಾನರ್ನಲ್ಲಿ ಯೋಚನೆ ಮಾಡ್ತಾರೆ. ಸೊ ನಿಮ್ಗಳಿಗೆ ನಾನು ಈ ನೇರ ಪ್ರಶ್ನೆ ಕೇಳೋದಾದರೆ ಏನು ಹೇಳ್ತೀರಿ? ಏನು ಹೇಳ್ತೀರಿ? ಗುಡ್ ಫಿಲಮ್ ಇಂಟೆಂಟ್ ಏನು ಅಂತ, ಫಿಲ್ಮ್ನ ಯಾಕೆ ಮಾಡಿದ್ರು, ಯಾವ
ಇಂಟೆನ್ಷನಲ್ ಮಾಡಿದ್ರು ಅಂತ. ಇದು ಈಗ ಕಾಮಿಡಿ ನಡೀತಾ ಇದೆ, ಅದಕ್ಕೆ ನಾವು ಕಾಮಿಡಿ ಮಾಡಿ ದುಡ್ಡು ಮಾಡೋಣ ಅಂದರೆ ದಟ್ಸ್ ಅ ಬಿಸ್ನೆಸ್ ಇಂಟೆನ್ಷನ್. ಇಲ್ಲ, ನನಗೆ ಈ ಕತೆ ಏನೋ ಕಾಣಿಸಿದೆ ಅಥವಾ ಈ ಒಂದು ಕತೆ ನನಗೆ ಅನಿಸಿದೆ, ಇದನ್ನು ನಾನು ಒಂದಿಷ್ಟು ಜನರ ಜೊತೆ ಹಂಚ್ಕೊಂಡು ನನ್ನ ಯೋಚನೆಗಳನ್ನ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಈ ಫಿಲ್ಮ್ ಮೂಲಕ ಅಂದಾಗ ಐ ಥಿಂಕ್ ದಟ್ಸ್ ಅ ಗುಡ್ ಆರ್ಟ್ ಅಟೆಂಪ್ಟ್. ಅದು ಕೊನೆಗೆ ಅದು ಬರುತ್ತೋ ಇಲ್ವೋ, ಬಟ್ ಅಟ್ಲೀಸ್ಟ್ ಇಂಟೆನ್ಷನ್ ಇಸ್ ಕರೆಕ್ಟ್ ಅಂತ ನನ್ನ ಅನಿಸಿಕೆ. ಓಕೆ. ಸೊ ಬಹಳಷ್ಟು ಪಾತ್ರಗಳನ್ನ ಮಾಡಿರ್ತೀರಿ, ಆ ಪಾತ್ರಗಳು ಕೆಲವೊಂದು ಕಾಡುವಂತಹ ಪಾತ್ರಗಳು, ನೀವು ಪಾತ್ರಗಳನ್ನ ಕ್ರಿಯೇಟ್ ಮಾಡಿದ್ದೀರಿ. ಸೊ ನಿಮ್ಮನ್ನೇ ನಾನು ಪ್ರಶ್ನೆ ಮಾಡೋದಾದ್ರೆ, ಯಾವುದಾದ್ರೂ ಒಂದು ಪಾತ್ರ ಇದುವರೆಗೂ ನನಗೆ ಕಾಡುತ್ತೆ ಅನ್ನೋದಾದ್ರೆ ಯಾವ ಪಾತ್ರ ಸರ್? ತಾವು ಮಾಡಿದಂಥದ್ದಾದ್ರೂ ಆಗಿರ್ಬೋದು ಅಥವಾ ತಾವು ಪರದೆ ಮೇಲೆ ನೋಡಿದಂತಹ ಪಾತ್ರ ಆದರೂ ಆಗಿರ್ಬೋದು. ಇಲ್ಲ, ನನಗೆ ಅಂದರೆ ನಾನೇ ಮಾಡಿದ ಪಾತ್ರಗಳಲ್ಲಿ ನನಗೆ 2-3 ಇದೆ. ಬಟ್ ನನಗೆ ವಿಷ್ಣುವರ್ಧನ ಇಟ್ಸ್ ಎ ಕಾಮಿಡಿ ಜಾನರ್, ಅದು ಬಹಳ ಇಷ್ಟ ಆಗುತ್ತೆ. ಹಾಗೆ ನೋಡಿದರೆ ಒಂದು ವಿಲನಿಶ್ ಮಾಡಿದ್ರೆ, ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದರೆ ವೀರಮದಕರಿ ಮಾಡಿದ್ದೆ. ಅದೇ ಇದೆಲ್ಲವನ್ನು ಮೀರಿ ಆ್ಯಕ್ಚುಲಿ ಈಗ ನನಗೆ ಕಾಡ್ತಾ ಇರೋದು ಶೋಧ ಸೀರೀಸ್ನ ಪಾತ್ರ. ಅದು ನನಗೆ ತುಂಬ ಕಾಡುತ್ತೆ. ಆಮೇಲೆ ಆ್ಯಸ್ ಆ್ಯನ್ ಆ್ಯಕ್ಟರ್ ನನಗೆ ತುಂಬ ಜನ ಇದ್ದಾರೆ. ನನಗೆ ರಾಜ್ಕುಮಾರ್ ಅವರು ತುಂಬ ಕಾಡ್ತಾರೆ. ಯಾಕೆಂದರೆ ನಾವು ಕೆಲವು ಪಾತ್ರಕ್ಕೆ ರಾಜ್ಕುಮಾರ್ ನೋಡಿ, ಹಾಗಂದರೆ ಬೇಡರ ಕಣ್ಣಪ್ಪ, ಹೀಗಂದರೆ ಮಯೂರ, ಹೀಗಂದರೆ ವೈಲೇಶ್ವರ, ಹಾಗಂದರೆ ಕನಕದಾಸ, ಹೀಗಂದರೆ ಯಾರು ಭಕ್ತ ಪ್ರಹ್ಲಾದದ ಹಿರಣ್ಯಕಶಿಪು, ಹೀಗೆ ಬಂದರೆ ಬಂಗಾರದ ಮನುಷ್ಯ. ಅಂದರೆ ನಮ್ಮ ಇಡೀ ಇಂಡಸ್ಟ್ರಿಯಲ್ಲಿ ನೋಡ್ತಾ ಬಂದರೆ ಒಬ್ಬ ನಿಜವಾಗ್ಲೂ ಪರಿಪೂರ್ಣವಾಗಿ ಎಲ್ಲ ಪಾತ್ರಗಳಲ್ಲಿ ಪ್ರಯೋಗವನ್ನು ಮಾಡ್ತಾ ಕಂಡಿರೋದು ರಾಜ್ಕುಮಾರ್ ಅವರು ಅಂತ ಅನಿಸುತ್ತೆ. ಕಲ್ಯಾಣ್ ಕುಮಾರ್ ಇದ್ದಾರೆ, ಉದಯ್ ಕುಮಾರ್ ಇದ್ದಾರೆ, ರಾಜ್ಕುಮಾರ್ ಅವರು ಎಲ್ಲ ತರಹದ ಪಾತ್ರ. ರಣಧೀರ ಕಂಠೀರವ ನೋಡಿದಾಗಲೇ ಒಂಥರ ಅನಿಸುತ್ತೆ, ಬಂಗಾರದ ಮನುಷ್ಯ ನೋಡಿದಂಗೆ ಅನಿಸುತ್ತೆ. ಅಂದರೆ ಆಮೇಲೆ ಇನ್ನೊಂದು, ಅವರು ಅಸಾಮಾನ್ಯ ಪಾತ್ರವನ್ನು ಮಾಡಿದ್ದಾರೆ. ಆದರೆ ಅಸಾಮಾನ್ಯ ಪಾತ್ರ ಅಂದರೆ ನಾನದು ಹೀಮ್ಯಾನ್ ಪಾತ್ರ ಥರದ್ದು ವರ್ಕ್ ಮಾಡಿದ್ದಾರೆ. ಆದರೆ ಅವ್ರು ಹೆಚ್ಚು ಕಂಡಿದ್ದೆ ನಮಗೆ ಸಾಮಾನ್ಯವಾದ ಪಾತ್ರ, ಅಂದರೆ ಸಾಮಾನ್ಯ ಜನರ ಕ್ಯಾರೆಕ್ಟರ್ಗಳಲ್ಲಿ. ನಿಮಗೆಲ್ಲ ಮೇಯರ್ ಮುತ್ತಣ್ಣ ನೋಡಿದಾಗ ಒಂದು ಅಡುಗೆ ಭಟ್ಟನ ಪಾತ್ರದಲ್ಲಿ ಕಾಣಿಸೋದಕ್ಕೂ, ಒಂದು ಬಂಗಾರದ ಮನುಷ್ಯ ಒಬ್ಬ ರೈತನಾಗಿ ಕಾಣಿಸೋದಕ್ಕೂ, ಕಸ್ತೂರಿ ನಿವಾಸದಲ್ಲಿ ಒಂದು ಮನೆಯ ಒಡೆಯನಾಗಿ ಕಾಣಿಸೋದಕ್ಕೂ ನಿಮಗೆ ರಾಜ್ಕುಮಾರ್ ಅವರ ಪಾತ್ರದ ಇಟ್ಸ್ ಬ್ಯಾಸ್ಟ್. ಆಮೇಲೆ ಕನ್ನಡವನ್ನು ನಿಜವಾಗ್ಲೂ ನಾನೇನಾದ್ರು ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂದರೆ ನಮ್ಮ ಟೀಚರ್ ಜೊತೆಗೆ, ನನ್ನ ಕನ್ನಡದ ಪಾಠಶಾಲೆ ಜೊತೆಗೆ ನನಗೊಬ್ಬ ಗುರು ಯಾರು ಇದ್ದಾರೆ ಅಂದರೆ ಅದು ರಾಜ್ಕುಮಾರ್. ನಾವು ಅವ್ರನ್ನೆಲ್ಲ ಆ ಮಾತುಗಳನ್ನು ಆಡೋದಿರ್ಬೋದು. ಆಮೇಲೆ ಅವರು ಹಳ್ಳಿ ಪಾತ್ರ ಯಾವುದೋ ಬಂಗಾರದ ಪಂಜರ ಅಂತ ಮಾಡಿದಾಗ ಅದಕ್ಕಾಗನ ಬಂದಿದೆಯಾ ನೀನು ಬಡೀನಿ ಆಗಲಾ ಅಂತ ಹೇಳೋದಕ್ಕಂದರೆ ಆ ಬಾಡಿ ಲ್ಯಾಂಗ್ವೇಜ್, ಕೊಳ್ಳೇಗಾಲ ಅಥವಾ ಚಾಮರಾಜನಗರ ಸುತ್ತಮುತ್ತ ಇರೋದು. ಅದೇ ಹೀಗೆ ಬಂದ ತಕ್ಷಣ ಓಹೋ ಮಧಾಂಧ ಅಂತ ಅವರು ಮಾಡುವ ಇದು, ನಾನಾರು ಚತುರ್ಮುಖ ಬ್ರಹ್ಮನ ಮೊಮ್ಮಗ ಅಂತ ಹೇಳುವ ಇದಿರ್ಬೋದು, ಬಬ್ರುವಾಹನ ಇರ್ಬೋದು. ಅದೇ ನಿಮಗೆ ಬಂಗಾರದ ಮನುಷ್ಯದಲ್ಲಿ ಅತಿ ಸಿಂಪಲ್ ಆದ ಒಬ್ಬ ರೈತನ ಪಾತ್ರದ ಇದಿರ್ಬೋದು. ಅಂದರೆ ಒಂದು ಇಡೀ ಇಷ್ಟು ದಿನಗಳಲ್ಲಿ ನಾವು ಕಂಡಂಥ ಒಬ್ಬ ಮಹಾನ್ ನಟ, ಅಂದರೆ ಅದಕ್ಕೆ ಮೀರಿದವ್ರು ಇದ್ದಾರೆ. ಅಂದರೆ ಆ ಥರದ ಪಾತ್ರಗಳು ಮಾಡೋದು ನಿಮಗೆ ಪೃಥ್ವಿರಾಜ್ ಕಪೂರ್ ಇದ್ದಾರೆ, ಅದೇ ತರಹ ನಿಮಗೆ NT ರಾಮರಾವ್ ಇದ್ದಾರೆ, ಈ ಕಡೆಗೆ ನಿಮಗೆ ನಾಗೇಶ್ವರ ಅವರು ಇದ್ದಾರೆ. ಅಂದರೆ ರಾಜ್ಕುಮಾರ್ ಸಮಕಾಲೀನರೆಲ್ಲರೂ. ನೀವು ಹೊಸದಾಗೆಲ್ಲ ಬಂದರೆ ಇರ್ಫಾನ್ ಖಾನ್ ಇದ್ದಾರೆ, ಈಗ ನವಾಜುದ್ದೀನ್ ಸಿದ್ದಿಕಿ ಇದ್ದಾರೆ, ನಸರುದ್ದೀನ್ ಶಾ ಇದ್ದಾರೆ. ಇದೆಲ್ಲದಕ್ಕೂ ಮೀರಿ ಇನ್ನೂ ಹೇಳ್ತೀನಿ, ಇದು ಸಿನಿಮಾದಾಯಿತು. ಆದರೆ ಇವರೆಲ್ಲರಿಗಿಂತ ಮಹಾನ್ ನಟರುಗಳು ನಾಟಕದೊಳಗಿದ್ದಾರೆ. ರಂಗಭೂಮಿಯಲ್ಲಿ ಈಗಲೂ ಚಿತ್ರರಂಗಕ್ಕೆ ಬರದೇನೆ ನಾಟಕದಲ್ಲಿ ಮಾಡದಂಥ ತುಂಬ ಜನ ನಟರುಗಳಿದ್ದಾರೆ. ಅವರೆಲ್ಲರೂ ನಮಗೆಲ್ಲ ಇನ್ಸ್ಪೈರಿಂಗ್ ಅವರು. ಸೂಪರ್ ಸರ್. ತಮ್ಮನ್ನ ಕೇಳೋದಾದ್ರೆ, ತಾವು ಪಾತ್ರನ ಕ್ರಿಯೇಟು ಮಾಡಿದ್ದೀರಿ, ನಟನಾಗಿ ಆ್ಯಕ್ಟು ಮಾಡಿದ್ದೀರಿ. ಸೊ ನೀವು ಬರೆದಿರುವಂಥ ಪಾತ್ರಗಳಲ್ಲಿ ಕಾಡುವಂಥ ಪಾತ್ರ ಯಾವುದಾದ್ರು ಇದೆ? ನನಗೆ ಅಚ್ಯುತ್ ಅವರು ಶಂಕರಣ್ಣ ಅಂತ ಲೂಸಿಯಲ್ಲಿ ಮಾಡಿದರು. ಅದೇನೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬಂದಂಥ, ಅದು ಸಪೋರ್ಟಿಂಗ್ ರೋಲ್ ಇತ್ತು ಮೇನ್ ಪ್ರೊಟ್ಯಾಗನಿಸ್ಟಿಗೆ. ಬಟ್ ಅದರದ್ದು ಆ ಪಾತ್ರದ್ದೇ ಜರ್ನಿ ಚೆನ್ನಾಗಿತ್ತು. ಪ್ಲಸ್ ಅಚ್ಯುತ್ ಅವರು ಅದನ್ನು ತೊಗೊಂಡು ತುಂಬಾ ಟೀಸ್ ತುಂಬ ಮಾಡಿದ್ದು, ಅವ್ರಿಗೆ ಅದಕ್ಕೊಂದು ಫಿಲ್ಮ್ ಫೇರ್ ಕೂಡ ಬಂತು. ಬಟ್ ಐ ಥಿಂಕ್ ಬರೆದಿರೋದ್ರಲ್ಲಿ ಎಲ್ಲನೂ ಇವತ್ತಿಗೂ ಅದು ಈಗೇನು ಆಲ್ಮೋಸ್ಟ್ 13 ವರ್ಷ ಆಯಿತು. ಬಟ್ ತುಂಬ ಕಾಡೋದು ಅಂದರೆ ಆ ಪಾತ್ರದ ಜರ್ನಿ ಶಂಕರಣ್ಣ. ಸೊ ನಿಮಗೆ ಸಿರಿಯೋರ್ದು ಸೇಮ್ ಕ್ವೆಶ್ಚನ್. ಆ್ಯಕ್ಚುಲಿ ನಾನು ಮಾಡಿದಂಥ ಸಿನಿಮಾದಲ್ಲಿ ಅಂದರೆ ಸ್ವಾತಿ ಮುತ್ತಿನ ಮಳೆ ಹನಿ, ಐ ರಿಯಲಿ ಲೈಕ್ ದಟ್ ಕ್ಯಾರೆಕ್ಟರ್. ಆ ರೋಲ್ ಅದೆಷ್ಟು ಕೇರ್ಫುಲಿ ಹ್ಯಾಂಡಲ್ ಮಾಡಿದ್ದಾರೆ. ಅದು ಬರೆದಿರೋದು ತುಂಬ, ಐ ಥಿಂಕ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಆಲ್ವೇಸ್. ಆ್ಯಕ್ಚುಲಿ ಎಷ್ಟೊಂದು ಜನ ತುಂಬ ಮೆಚ್ಚಿದಂಥ ಪಾತ್ರ ಕೂಡ ಹೌದು ಅದು.
ಸರ್ ಒಂದ್ ಕ್ವೆಶ್ಚನ್ ಇದೆ, ಏನು ಎಲ್ಲರೂ ಕೇಳಿರ್ತಾರೆ, ದ ನೇಷನ್ ವಾಂಟ್ಸ್ ಟು ನೋ ಅನ್ನುವಂಥ ಕ್ವೆಶ್ಚನ್ ಗೊತ್ತಲ್ವಾ ಸರ್ ಯಾವ್ದು ಕೇಳ್ತೀನಿ ಅಂತ? ಏನು? ಅವ್ರ ನಗುನಲ್ಲಿ ನನಗೆ ಗೊತ್ತಾಯ್ತು ನನ್ನ ಪ್ರಶ್ನೆ ಏನು ಅವ್ರ ಮುಂದೆ ಅಂತ. ಹೇಳಿ ಸರ್. ಯಾವುದೋ ಒಂದು 2 ಪ್ರಶ್ನೆ ಹಂಗೆ ಕೇಳ್ತಾರೆ. ಇಲ್ಲ, ನಾನು ಡೆಫಿನೆಟ್ಲಿ ಡಿಸೈಡ್ ಮಾಡ್ಕೊಂಡಿದ್ದೀನಿ, ನನಗೆ ಒಂದೇ ಮಗು ಸಾಕು ಅಂತ. ಚಿತ್ರದ ಬಗ್ಗೆ ನಾನು ಕೇಳ್ಬೇಕಿದ್ದು, ಯಾವ್ದು? ದ್ವಿತ್ವ ಚಿತ್ರದ ಬಗ್ಗೆ ನಾನು ಕೇಳ್ಬೇಕಿದ್ದು. ಇಲ್ಲ, ಅದು ಕಥೆಯಾಗೆ ಉಳ್ಕೊಂಡಿದೆ, ನೋಡೋಣ ಯಾವಾಗ ಹೇಗೆ ಬರುತ್ತೆ ಅಂತ. ಅದರದ್ದು ಶೋಧ ನಡೀತಾ ಇದೆ, ಬಂದಾಗ ಬರುತ್ತೆ. ಅಥವಾ ಅದರದ್ದೇ ಆದ ಸಣ್ಣ ಸಣ್ಣ ಭಾಗಗಳು ಬೇರೆ ಬೇರೆ ಸಿನಿಮಾಲು ಬರ್ಬೋದು. ಅದನ್ನ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಹೋಗ್ತಾ ಇಲ್ಲ, ಯಾವಾಗ ಬರುತ್ತೋ ಬರಲಿ ಅನ್ನೋ ಥರ. ಓಕೆ ಸರ್, ನನಗೆ ನಿಮಗೆ ಕಲಿಕೆಯಲ್ಲಿರುವಂಥ ಇಂಟ್ರೆಸ್ಟ್ ಬಹಳ ಖುಷಿ ಕೊಡುತ್ತೆ ಸರ್. ಇವಾಗ ಕೃಷಿಯಲ್ಲಿ ಕಲಿಬೇಕು ಅಂತ ಹೋಗ್ತಿದ್ದೀರಿ, ಕಲಿತಾ ಇದ್ದೀರಾ ಕೂಡ. ಸೊ ಮುಂದೆ ಏನಂತ ಕಲಿಬೇಕು ಅಂತಿದ್ದೀರಿ? ಜಸ್ಟ್ ಅ ಕ್ಯೂರಿಯಾಸಿಟಿ ಕ್ವೆಶ್ಚನ್. ಅಂದರೆ ನಾನು ಮೊನ್ನೆ ಯಾರಿಗೂ ಅಂತಿದ್ದೆ, 4 ತಿಂಗಳ ಹಿಂದೆ ನಾನು ಈ ಥರ ಮತ್ತೆ ಬಂದು ಒಂದು ಪ್ರಾಜೆಕ್ಟಿನ ಪ್ರಮೋಷನಲ್ಲಿ ಇರ್ತೀನಿ ಅಂತ ನಾನು ಅಂದ್ಕೊಂಡು ಇರಲಿಲ್ಲ. ಸೊ ಹಾಗಾಗಿ 4 ತಿಂಗಳಾದ್ಮೇಲೆ ಏನು ಮಾಡ್ತೀನಿ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಬಟ್ ಆ ಜರ್ನಿ ಇಷ್ಟ, ದಟ್ ಇಟ್ ಈಸ್ ಕೆಯಾಟಿಕ್ ಆ್ಯಂಡ್ ಎಕ್ಸ್ಪೀರಿಯನ್ಷಿಯಲ್. ಸೊ ಲೆಟ್ಸ್ ಸಿ 4 ತಿಂಗಳಾದ್ಮೇಲೆ ಏನು ಕಲಿತೀನೋ ನನಗೂ ನೋಡ್ಬೇಕು ನಾನು. ಸೊ ಸಿರಿ ಅವರೇ, ಶೋಧ ಚಿತ್ರೀಕರಣ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೇನು ಎಲ್ಲರೂ ಅವರ ಮನೆ ಟಿವಿನಲ್ಲಿ ನೋಡುವಂತಹ ಸಮಯ ಹತ್ರ ಆಗಿದೆ. ಸೊ ಏನು ಹೇಳ್ತೀರಾ ಒಟ್ಟಾರೆ ಪ್ರೇಕ್ಷಕರಿಗೆ? ಐ ಥಿಂಕ್ ಪ್ಲೀಸ್ ನೋಡಿ, ZEE5 29 ಸ್ಟ್ರೀಮ್ ಆಗ್ತಿದೆ. ಕನ್ನಡದಲ್ಲಿ ವೆಬ್ ಸೀರೀಸ್, ಈ ಒಂದು ಸ್ಪೇಸ್ ವೆರಿ ಇಂಟ್ರೆಸ್ಟಿಂಗ್. ಇದಕ್ಕೂ ಮುಂಚೆ ನಾನು ವೆಬ್ ಸೀರೀಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಜನ ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಕನ್ನಡದಲ್ಲೂ ಕೂಡ ಇಂಥ ಒಂದು ಕಾಂಟೆಂಟ್ ಬರ್ತಾ ಇದೆ ಅಂದರೆ ಐ ಥಿಂಕ್ ಇಟ್ಸ್ ಗುಡ್ ಥಿಂಗ್. ಸೊ ನೋಡಿ ಎಲ್ಲರೂ ಅಷ್ಟೇ. ಸೊ ಅರುಣ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ZEE5ನಲ್ಲಿ 29ಕ್ಕೆ ಬಿಡುಗಡೆ ಆಗ್ತಿದೆ ನಮ್ಮ ವೆಬ್ ಸೀರೀಸ್. 99 ರೂಪಾಯಿ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಶೋಧವನ್ನು ನೋಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದಟ್ಸ್ ಸ್ವೀಟ್ ಸರ್. ತಮ್ಮ ಕೊನೆ ಮಾತು, ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಸರ್, ನೆಕ್ಸ್ಟ್ ನಿರ್ದೇಶನದ ಚಿತ್ರ ಯಾವುದು? ಸರ್ ಎಲ್ಲೋ ಹೋದ್ರು. ಇಲ್ಲ, ಐ ಮೀನ್ ಚಿತ್ರ ಯಾವಾಗ ಬರುತ್ತೋ, ಸೀರೀಸ್ ಬರುತ್ತೋ ಅಥವಾ ನಾಟಕನೇ ಬರ್ಬೋದು. ಸೊ ಹಾಗಾಗಿ ಆ ಆಪ್ಷನ್ಸ್ ನಾನು ಯಾವಾಗಲೂ ಓಪನ್ ಇಟ್ಕೊಂಡಿರ್ತೀನಿ. ಆಮೇಲೆ ಇನ್ನೊಂದು ಯಾವುದೋ ಒಂದು ನನ್ನ ತೋಟದಲ್ಲೇ ಅಲ್ಲೊಂದು ನಾಟಕದ್ದೊಂದು ರಿಸರ್ಚ್ ಸೆಂಟರ್ ಶುರು ಮಾಡೋಣ ಅಂತ ಯೋಚನೆ ಮಾಡ್ತಿರ್ತೀನಿ. ಸೊ ಐ ಡೋಂಟ್ ನೋ ವಿಚ್ ಒನ್ ವಿಲ್ ಕಮ್ ಫಸ್ಟ್, ಬಟ್ ಯಾ, ದಟ್ ಈಸ್ ದ ಫ್ಯೂಚರ್ ಪ್ಲ್ಯಾನ್ಸ್. ಅದರ್ವೈಸ್ ಈಗ ಸದ್ಯಕ್ಕೆ ಈ ವಾರ ಇನ್ನು ನೆಕ್ಸ್ಟ್ 10 days ಎಲ್ಲನೂ ಯಾವುದೇ ಪ್ರಾಜೆಕ್ಟ್ ನಮಗೇನೋ ಸುಮ್ಮನೆ ಆ್ಯಕ್ಟಿಂಗ್ ಕರೆದಿದ್ರು ಅದು ಮುಗೀತು ಅಂತ ಆಗಲ್ಲ. ಯಾಕಂದರೆ ಅದರಲ್ಲಿ ತುಂಬಾ ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಯಾಕೆ ಈ ಥರ, ಅದನ್ನು ಹೇಗೆ ಜನ ಸ್ವೀಕರಿಸಿದ್ರು, ಅವ್ರಿಗೆ ಯಾವ ಥರ ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ, ಆ ಕುತೂಹಲದಲ್ಲಿದ್ದೀನಿ. ಸೊ ಅದನ್ನು ನೋಡಬೇಕೀಗ. ಒಂದು ಸೀರೀಸ್ ರಿಲೀಸ್ ಆಗುತ್ತೆ, ಅದ್ರ ಬಗ್ಗೆ ಯಾವ ಥರ ಚರ್ಚೆ ಆಗುತ್ತೆ, ನಾವು ಅಂದ್ಕೊಂಡಿದ್ದೆ ಅವ್ರಿಗೂ ಟ್ರಾನ್ಸ್ಲೇಟ್ ಆಯ್ತಾ ಇಲ್ವಾ, ಅವ್ರಿಗೆ ಹೊಸದೇನೋ ಕಾಣಿಸ್ಬಿಡುತ್ತೆ ಒಂದೊಂದು ಸಲ. ಸೊ ಅದೇನೇನು ಆಗ್ಬೋದು ಅನ್ನೋ ನೋಡೋ ಇದು ಇಂಟ್ರೆಸ್ಟ್ ಈಗ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಬ್ಬದ ದಿನ ನಮ್ಮ ಜೊತೆ ಇಷ್ಟು ಹೊತ್ತು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಹಾಡ್ಸಲ್ವಾ? ಯಾ, ಶೋಧ ವೆಬ್ ಸೀರೀಸ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಸೀಸನ್ ವೈಸ್ ಮತ್ತಷ್ಟು ಹೆಚ್ಚಾಗಲಿ, ಪ್ರೇಕ್ಷಕರಿಗೆ ಬಹಳ ಹತ್ತಿರವಾಗಲಿ ವೆಬ್ ಸೀರೀಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಅಂಡ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.